ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತಮ್ಮ 17 ವರ್ಷಗಳ ದಾಂಪತ್ಯದ ಜೀವನದ ರಹಸ್ಯಗಳನ್ನ ಬಿಚ್ಚಿಟ್ಟಿರುವಂತಹ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದ ತಕ್ಷಣ ಇಬ್ರಿಗೂ ಏನ್ ನೆನಪಾಗುತ್ತೆ? ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಲ್ಲ ಒಂದು ಯುಗಾದಿ ಬಂತು ಅಂದ್ರೆ ಒಂದು ಕಸಿನ್ಸ್ ಆಗಿದ್ದಂತವ್ರು ಮುಂದೆ ಒಂದಿನ ಗಂಡ ಹೆಂಡತಿ ಆಗ್ತೀವಿ ಅಂತ. ಹಾಗೇನೆ ವಿನಯ್ ಗೌಡ ಅವರಲ್ಲಿ ನಿಮ್ಗೆ ಏನ್ ಕಾಣಿಸ್ತು ಅಂತದ್ದು? ಏನ್ ಕಾಣಿಸ್ತು? ಏನ್ ಫಸ್ಟ್ ನೈಟ್ ಲ್ಯಾಪ್ಟಾಪ್ ತೆಗ್ದೆ, ಸೋನು ನಿಗಮ್ದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ಸ್ ಹಾಕ್ದೆ. ಅಂದ್ರೆ ವಿನಯ್ ಗೌಡ ಅವರು ನೋಡೋ ಜನಕ್ಕೆ ಹೆಂಗೆ ಅಂತಂದ್ರೆ ರಫ್ ಅಂಡ್ ಟಫ್, ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಮೊದಲಿಗೆ ನೀವ್ ಆಗ್ತೀರಾ. ಅವ್ರ ಫ್ಯಾಮಿಲಿ ಅಂತ ಬಂದ್ರೆ ಅವರು ತುಂಬಾನೇ ನಮ್ಮ ಕೈಯಲ್ಲಿ ಅವ್ರ ಇಡೀ ಜೀವನನ ಒಂದ್ ಖಾಲಿ ಪೇಪರ್ ತರ ಕೊಡ್ತಾರೆ. ಸುದೀಪ್ ಸರ್ ಯೂಶುವಲಿ ಯಾರನ್ನೂ ಕೂಡ ಹತ್ರ ಸೇರಿಸಲ್ಲ, ಅಂತದ್ರಲ್ಲಿ ವಿನಯ್ ಅವ್ರನ್ನೂ ಕೂಡ ಸೇರಿಸಿದ್ದಾರೆ ಅಂದಾಗ ನಿಮ್ಗೆ ಅವರ ಹೆಂಡತಿಯಾಗಿ ಎಷ್ಟು ಖುಷಿ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಬಾಸ್ ಟಿವಿ ವೀಕ್ಷಕರಿಗೆ ಹಾಗೂ ಕರ್ನಾಟಕದ ಜನತೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಯುಗಾದಿ ಸಂಭ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸೆಲೆಬ್ರಿಟಿ ಕಪಲ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೇನೆ ಅವರ ಮಡದಿ ಅಕ್ಷತಾ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ. ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ, ವೀಕ್ಷಕರಿಗೂ ಕೂಡ. ಥ್ಯಾಂಕ್ ಯು. ಯುಗಾದಿ ಹಬ್ಬ ಅಂದ ತಕ್ಷಣ ಇಬ್ರಿಗೂ ಏನ್ ನೆನಪಾಗುತ್ತೆ? ನಿಮ್ಮ ಮೊದಲ ಯುಗಾದಿ ಹೇಗಿತ್ತು ಅಂತ? 17 ವರ್ಷ ಆಯಿತು. ಬಟ್ ನಮಗೆ ಸರ್ ಯುಗಾದಿ ಹಬ್ಬ ಇಸ್ ವೆರಿ ಸ್ಪೆಷಲ್. ಅಂದರೆ ನಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕದಲ್ಲಾಗಲಿ ಯುಗಾದಿ ಅಂದ್ರೇ ಒಂಥರ ಫ್ರೆಶ್ನೆಸ್. ಅದು ಮನೆಯಲ್ಲಿ ಹಬ್ಬ ಅಂದರೆ ಹಬ್ಬದ ವಾತಾವರಣ ಈ ನಡುವೆ ಹೇಗಾಗಿದೆ ಅಂದರೆ ಗೊತ್ತು ನಿಮಗೆ. ಹಬ್ಬಗಳು ಯಾರ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಲ್ಲ ಒಂದು ಯುಗಾದಿ ಬಂತು ಅಂದರೆ ಒಂದು ಎಣ್ಣೆ ಸ್ನಾನ ಮಾಡಿಕೊಂಡು ಒಂದು ಅಷ್ಟು ತೋರಣ ಗಿರಣ ಕಟ್ಕೊಂಡು ನಮ್ಮನ್ನು ಕಳ್ಸೋರು ಮನೆಯಿಂದ. ಹೋಗ್ರಿ ಮಾವಣ್ಣೆಲೆ ಕಿತ್ಕೊಂಬನ್ರಿ ಅಂದ್ಬಿಟ್ಟು, ತೊಗೊಂಡು ಬನ್ರಿ ಎಲ್ಲ ಮರಗಳ ಹತ್ತಿ ಕಿತ್ಕೊಂಬನ್ರಿ ಅಂದ್ಬಿಟ್ಟು ಕಳ್ಸೋರು. ಎಲ್ಲ ಹೋಗಿ ಕಿತ್ಕೊಂಡು ಬಂದು ಅದನ್ನೆಲ್ಲ ವಾಶ್ ಮಾಡಿ ತೋರಣ ಕಟ್ಟಿ ಎಲ್ಲ ರೆಡಿಯಾಗಿ ಹೊಸ ಬಟ್ಟೆಗಳು ಹಾಕ್ಕೊಂಡು ಮಧ್ಯಾಹ್ನ ಪೂಜೆ ಗೀಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಕೂತ್ಕೊಳೋದೇ ನಮ್ಗೆ ಹಬ್ಬ. ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗೆ ಪೂಜೆ, ಒಂದಷ್ಟು ದೇವ್ರನ್ನ ಅಲಂಕಾರ ಮಾಡೋದು, ಅಡುಗೆ, ಇದೆಲ್ಲ ತುಂಬ ಚಿಕ್ಕ ವಯಸ್ಸಿಂದನೂ ಇಬ್ರೂ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋದು. ಸೊ ನಮ್ಮ ಮನೆಗಳಲ್ಲಿ ಅದನ್ನು ನೋಡ್ಕೊಂಡು ಬೆಳೆದಿರೋದು. ಅದನ್ನು ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಮಗನಿಗೂ ಇವಾಗ ಯುಗಾದಿ ಏನು, ಫೆಸ್ಟಿವಲ್ಸ್ ಅಂದರೆ ಏನು, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ, ಇದೆಲ್ಲ ಹೇಳ್ಕೊಡೋದು ನಮಗೆ. ಹಬ್ಬಕ್ಕೂ ಒಂದು ಕಲ್ಚರು ತೋರಿಸ್ಕೊಡೋದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಎಸ್ ಮೇಡಮ್, ಪ್ರತಿಯೊಂದು ಯುಗಾದಿ ಹಬ್ಬಕ್ಕೂ ವಿನಯ್ ಸರ್ ನಿಮ್ಗೆ ಕೊಡ್ತಾರಾ ಬೇವು ಬೆಲ್ಲ, ಅಥವಾ ನೀವೇ ಅವ್ರಿಗೆ ಕೊಡ್ತೀರಾ ಅಂತ? ನಾನೇ ಫಸ್ಟ್ ಕೊಡೋದು, ಏಕೆಂದರೆ ನಾನೇ ಫಸ್ಟ್ ಪೂಜೆ ಮಾಡೋದಲ್ಲ. ಸೊ ಹಾಗಾಗಿ ನಾನೇ ಎಲ್ಲರಿಗೂ ಮನೆಯವ್ರಿಗೆಲ್ಲ ಇದು ಮಾಡ್ತೀನಿ, ಆಮೇಲೆ ಅವ್ರು ಕೊಡ್ತಾರೆ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾರಲ್ಲ, ನಾನು ಒಳ್ಳೇದು ಮಾತಾಡಲಿ ಅಂದ್ಬಿಟ್ಟು ಒಳ್ಳೇದು ಅವಳು ಯಾವಾಗಲೂ ಒಳ್ಳೇದೇ ಮಾತಾಡೋದು. ಅದೇ ನಮಗೆ ಹೊಸ ವರ್ಷ ಅಲ್ವಾ. ಸೊ ಹಾಗಾಗಿ ನಾನೇ ಫಸ್ಟ್ ಡೇ ಸ್ಟಾರ್ಟ್ ಮಾಡೋಣ ಅಂತ ಕೊಡ್ತೀನಿ. ಚಿಕ್ಕ ವಯಸ್ಸಿಂದನೂ ಕೂಡ ನೀವು ಕಸಿನ್ಸ್ ಆಗಿದ್ದಂಥವ್ರು. 17 ವರ್ಷಗಳ ಕಾಲ ಯುಗಾದಿ ಹಬ್ಬವನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ. ಈ 17 ವರ್ಷಗಳಲ್ಲಿ ನಿಮ್ಮ ಮೆಮೊರೇಬಲ್ ಯುಗಾದಿ ಅಂತಂದ್ರೆ ಯಾವುದು ಅಂತ? ಐ ಥಿಂಕ್ ಅಪ್ಪಾಜಿ ಇದ್ದಾಗ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ನಮ್ಮ ಊರಿನಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಚಿಕ್ಕಮಂಗ್ಳೂರಲ್ಲಿ ಅಂದರೆ ಅದು ತೋಟದ ಮನೆ, ಅಂದರೆ ಸುತ್ತಲೂ ತೋಟ ಇದೆ, ಮಧ್ಯದಲ್ಲಿ ಮನೆ. ಇಲ್ಲಿ ಸಿಟಿನಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಫೆಸ್ಟಿವಲ್ಸು ನಮ್ಮ ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದು ಹಬ್ಬ. ಇಲ್ಲಿ ಒಂದು ಇವಾಗ ನೋಡಿ, ಎಲ್ಲ ಹೋಟೆಲ್ಗಳಲ್ಲೆಲ್ಲ ಇವತ್ತು ಯುಗಾದಿ ಸ್ಪೆಷಲ್ ಬ್ರಂಚು, ಯುಗಾದಿ ಸ್ಪೆಷಲ್ ಲಂಚು, ಡಿನ್ನರು ಅನ್ನೋದಾಗೋಗ್ಬಿಟ್ಟಿದೆ. ಹೌದು. ಬಟ್ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಲೆಗಳಲ್ಲಿ ಏನು ಬಿಸಿನೀರು ಕಾಯಿಸಿ ಬೆಳಗ್ಗೆನೆ ಎಲ್ಲ ಲೈನಾಗಿ ಕೂತ್ಕೊಂಡು ಎಣ್ಣೆ ಹಚ್ಕೊಂಡು ಎಲ್ಲ ಕಸಿನ್ಸು ಬಿಸಿಲು ಕಾಯಿಸ್ಕೊಂಡು ಒಂದು ಹಬ್ಬ ಅಂದರೆ ಹಂಗಿರ್ತಿತ್ತು. ಎಲ್ಲರೂ ಒಟ್ಟಿಗೆ ಬಂದು ಒಂದು ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ದೊಡ್ಡ ದೊಡ್ಡ ಅಂಡೆಗಳಲ್ಲಿ ನೀರಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಆಟ ಆಡಿಕೊಂಡು ಹೊಸ ಬಟ್ಟೆಗಳು ಹಾಕ್ಕೊಂಡು
ದೊಡ್ಡ ದೊಡ್ಡ ಪಾತ್ರೆಗಳನ್ನ ಅಡುಗೆ ನಡೀತಾ ಇರೋದು ಒಂದು ಕಡೆ, ಎಲ್ಲ ಮನೆ ಹೆಣ್ಮಕ್ಳೆಲ್ಲ ಅಡುಗೆ ದೇವ್ರ ಪೂಜೆ ಅದ್ರಲ್ಲಿ ಬ್ಯುಸಿ ಇರೋರು, ಗಂಡ್ಮಕ್ಳೆಲ್ಲ ನೀಟಾಗಿ ಡ್ರೆಸ್ ಹಾಕ್ಕೊಂಡು ರೇಗಿಸ್ಕೊಂಡು ಮಾಡಿಕೊಂಡು ತಮಾಷೆ ಮಾಡ್ಕೊಂಡು ಆಟಗಳು ಆಡ್ಕೊಂಡು, ಅದು ದಟ್ ವಾಸ್ ಅ ಮೆಮೊರಬಲ್ ಟೈಮ್. ಸಿಟಿಗೆ ಬಂದ್ಬಿಟ್ಟು ಏನಾಗಿದೆ ಅಂದರೆ ಎಲ್ಲರಿಗೂ ಟೈಮು, ನಾಳೆ ಹಬ್ಬ ಅಂದರೆ ಬ್ಯಾಂಕ್ ಹಾಲಿಡೇನಾ, ಸ್ಕೂಲ್ ಹಾಲಿಡೇನಾ, ಆಫೀಸ್ ರಜಾನ, ಶೂಟಿಂಗ್ ಇಲ್ವಾ, ಈ ಯೋಚನೆಗಳು ಓಡೋದಕ್ಕೆ ಶುರು ಆಗಿದೆ ಈ ನಡುವೆ. ಬಟ್ ದೆನ್ ಹಬ್ಬ ಥರ ಆಚರಿಸೋದು ಅಂದರೆ ನಮ್ಮ ಹಳ್ಳಿಗಳ ಕಡೆ, ನಮ್ಮ ಊರುಗಳ ಕಡೆ, ಅಲ್ಲಿ ನಿಜವಾದ ಹಬ್ಬ. ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ, ಅದು ತುಂಬಾ ಚೆಂದ. ಈಗ ಫೋನ್ ಬಂದ ಮೇಲಂತೂ ಒಟ್ಟಿಗೆ ಸೇರಿದ್ರು ಕೂಡ ಎಲ್ಲ ಫೋನಲ್ಲೇ ಬ್ಯುಸಿ ಇರ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ದೊಡ್ಡವರಿದ್ರೆ ಅದಾಗೋದಿಲ್ಲ. ಅದು ಚೆನ್ನಾಗಿ ಅನ್ಸುತ್ತೆ ಅವಾಗ. ಅಂದ್ರೆ ದೊಡ್ಡವ್ರು ಹೇಳೋರು ಊಟ ಮಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ, ಅವಾಗ ಅದು ಸವಿತಾ ಇರ್ತೀವಲ್ಲ, ಅದೇ ಒಂಥರ ಖುಷಿ ಅನ್ಸುತ್ತೆ. ಅದು ನಮಗೆ ಹೊಸ ವರ್ಷ ಅವಾಗ. ಇಟ್ ಇಸ್ ಬಿಕಮ್ ಊಟ ಎಲೆ ಮೇಲೆ ಹಾಕಿದ್ಮೇಲೆ ಎಲೆನ್ ಡಿಸ್ಟರ್ಬ್ ಮಾಡ್ಬೇಡಿ, ಒಂದು ಫೋಟೋ ತಕೊಳ್ಳೋಣ ಅನ್ನೋ ಕಾಲ ಇವಾಗ. ಹೌದಾ? ಆಗೆಲ್ಲ ಊಟ ಬಡಿಸ್ತಾ ಇರೋ ಹಂಗೇನೆ ಪಾಯಸ ಬಂತ, ಪಾಯಸ ಖಾಲಿ, ಉಪ್ಪಿನಕಾಯಿನೂ ಬಿಡ್ತಿರ್ಲಿಲ್ಲ, ಹಂಗೆ ಖಾಲಿ ಮಾಡ್ತಿದ್ವಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲೆಗಳು ಹಾಕೊಂಡು ಒಂದು ಹಬ್ಬದ ಊಟ ಮಾಡೋದೇನೆ ಒಂದು ತುಂಬಾ ಚೆನ್ನಾಗಿರುವಂತ ಮೆಮೊರಿಗಳದು. ಈಗ ಅದ್ ಬೇಕು ಅಂದ್ರೂ ಸಿಗೋದಿಲ್ಲ, ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಮ್ಮ ಕಸಿನ್ಸ್ ಆಗಲಿ, ನಮ್ಮ ಫ್ಯಾಮಿಲಿಗಳಾಗಲಿ, ಎಲ್ಲರೂ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರ ಮಕ್ಳಿದ್ದಾರೆ. ನಾವೆಲ್ಲ ಸೇರ್ಬೇಕು ಅಂದ್ರೂ ಆ ಟೈಮ್ ಕೂಡ ಬರೋದಿಲ್ಲ. ಈ ಫೆಸ್ಟಿವಲ್ಸ್ ಅಂತ ಬಂದಾಗ, ಒಂದು ಯುಗಾದಿ, ಇನ್ನೊಂದು ಮತ್ತೊಂದು ದಸರಾ ಅಂತೆಲ್ಲ ಬಂದಾಗ, ಎಲ್ಲ ನಮ್ಮ ಹಳ್ಳಿಗಳಿಗೆ ಹೋಗಿ, ನಮ್ಮ ಊರುಗಳಿಗೆ ಹೋಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಲ್ಲ, ಅದು ಹಬ್ಬ. ಅಂಡ್ ಐ ರಿಯಲಿ ಮಿಸ್ ದಟ್. ಎಣ್ಣೆ ಸ್ನಾನ ಅಂತ ಹೇಳಿದ್ರಿ, ವಿನಯ್ ಸರ್ಗೆ 17 ವರ್ಷಗಳಲ್ಲಿ ಎಣ್ಣೆ ಸ್ನಾನ ಎಷ್ಟು ಸಲ ಮಾಡಿಸಿದ್ರ ಅಂತ? ತುಂಬಾ ಸಲ ಮಾಡಿಸಿದ್ದೀನಿ. ತುಂಬಾ ಸಲ, ಆಲ್ಮೋಸ್ಟ್ ಎವ್ರಿ ಹಬ್ಬಕ್ಕೂ. ಸೊ ಈಗ 16 ವರ್ಷದ ಮಗ ಅನ್ಸುತ್ತಲ್ಲ? 16 ವರ್ಷ ಪ್ಲಸ್ ಇನ್ನೊಬ್ರು ಆ್ಯಡ್ ಆಡಿದ್ರು. ಎಸ್ ಮ್ಯಾಮ್, ಈಗ ಯುಗಾದಿ ಹಬ್ಬಕ್ಕೆ ವಿನಯ್ ಸರ್ ನಿಮಗೆ ಕೊಟ್ಟಿರುವಂತಹ ಉಡುಗೊರೆ ಅಂದ್ರೆ ಯಾವುದು ಫಸ್ಟ್ ಅಂತ? ರೇಷ್ಮೆ ಸೀರೆ. ರೇಷ್ಮೆ ಸೀರೆ. ನೀವು ಅವರಿಗೆ? ನಾನೇ ರೇಷ್ಮೆ ಪಂಚೆ ಕೊಡ್ತಾ ಇರ್ತೀನಿ ಅವ್ರಿಗೆ. ಅವಾಗ ಕೊಡ್ತಾ ಇರ್ತಾಳೆ. ಅವಳು ತುಂಬಾ ದೊಡ್ಡ ಗಿಫ್ಟ್ ನನ್ನ ಮಗನೇ ಕೊಟ್ಟಿದ್ದಾಳೆ. ಸೊ ಅದಕ್ಕಿಂತ ಇನ್ನೇನು ಗಿಫ್ಟ್ ಬೇಕು? ನನ್ನ ಲೈಫಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಅಕ್ಷು ಬಂದಿರೋದೇ ನನಗೊಂದು ದೊಡ್ಡ ಗಿಫ್ಟು, ಬ್ಲೆಸ್ಸಿಂಗು. ನನ್ನ ಲೈಫ್ ಹೆಂಗೋ ಹೋಗ್ತಾ ಇದ್ದ ಲೈಫ್ನ ಒಂದು ನೀಟಾಗಿ, ಒಂದು ಸೆಟಲ್ಡ್ ಆಗಿ, ಒಂದು ಇದೇ ರೀತಿ ಒಬ್ಬ ಮನುಷ್ಯ ಬದುಕಬೇಕು ಸಮಾಜದಲ್ಲಿ, ಆವಾಗಲೇ ಗೌರವ ಸಿಗೋದು ಅನ್ನೋ ರೀತಿ ತಿದ್ದಿ ಬುದ್ಧಿ ಹೇಳ್ಕೊಟ್ಟವಳು ಇವಳು ನನಗೆ. ಇಲ್ಲಾಂದರೆ ಹುಡುಗರು ಗೊತ್ತಲ್ಲ ನಿಮಗೆ, ಹೌದು, ಹೆಂಗಂದರೆ ಹಂಗೆ ಒಂದು ನಾನು ಒಬ್ಬನೇ ಇದ್ದಾಗಂತೂ ದಿನ ಯೂಸ್ ಮಾಡೋ ಬಟ್ಟೆಗಳನ್ನ ಬಿಸಾಕೋದು, ತಿಂಗಳಿಗೊಂದ್ಸಲಿ ವಾಷಿಂಗ್ ಕೊಡೋದು, ಅಷ್ಟು ಗಬ್ಬಾಗಿರ್ತೀವಿ ಹುಡುಗರು, ಬ್ಯಾಚುಲರ್ಸು ಅಂತಂದ್ರೆ. ಪ್ಲಸ್ ಒಂದು ಟೈಮ್ ಟೇಬಲ್ ಇರೋದಿಲ್ಲ, ಒಂದು ಕ್ಲೆನ್ಲಿನೆಸ್ ಇರೋದಿಲ್ಲ, ಜವಾಬ್ದಾರಿಗಳಿರೋದಿಲ್ಲ. ಒಂದು ಮದುವೆ ಆಗಿ ಒಂದು ಹೆಣ್ಣು ಅಂತ ಬಂದಾಗ ಅದೆಲ್ಲ ಶುರು ಆಗುತ್ತೆ. ಅದೆಲ್ಲ ನಿಮ್ಗೆ ರಿಯಲೈಸ್ ಆಗೋದು ಯಾವಾಗ, ನಾನು ಒಬ್ಬ ಫ್ಯಾಮಿಲಿ ಮೆನ್ನು, ನನಗೂ ಒಂದು ಫ್ಯಾಮಿಲಿ ಇದೆ, ಜವಾಬ್ದಾರಿಗಳಿದೆ ಅಂದ ಈ ಥರ ಹಬ್ಬಗಳು ಬಂದಾಗ, ಇದನ್ನೆಲ್ಲ ನಮ್ಮ ತಂದೆ ತಾಯಿಗಳು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ರು ಅದೇ ರೀತಿ ನಾವು ನಡ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ತಿಳುವಳಿಕೆ ಬಂದಾಗ, ಯು ಫೀಲ್ ಎಸ್, ಹೆಂಡತಿ ಹೇಳ್ತಾ ಇರೋದು ಕರೆಕ್ಟು, ನಮಗೂ ಒಂದು ಜವಾಬ್ದಾರಿ ಇದೆ, ನಾವು ಈ ಹಬ್ಬಗಳನ್ನೆಲ್ಲ ಆಚರಿಸ್ಬೇಕು, ನಮ್ಮ ಮಕ್ಳಿಗೂ ತೋರಿಸ್ಕೊಡ್ಬೇಕು ಅನ್ನೋ ಬುದ್ಧಿ ಬರುತ್ತೆ. ಎಸ್. ಯಾವತ್ತಾದ್ರೂ ಅನ್ಕೊಂಡಿದಾರ ಇಬ್ರು ಕಸಿನ್ಸ್ ಆಗಿದ್ದಂಥವ್ರು ಮುಂದೆ ಒಂದಿನ ಗಂಡ ಹೆಂಡ್ತಿ ಆಗ್ತೀವಿ ಅಂತ? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ಏನು ಅಂದರೆ, ಕಸಿನ್ಸ್ ಅಂದರೆ ನಮ್ಮ ಅತ್ತೆ ಮಗಳವಳು. ಚಿಕ್ಕ ವಯಸ್ಸಿಂದ ಮನೇಲಿ ಮಾತಾಡೋರು, ಅಂದರೆ ನಿಮ್ಮ ಅತ್ತೆ ಮಗಳು, ಅವಳನ್ನೇನೋ ಮದುವೆ ಆಗೋದಿನೋ, ನೋಡು ನಿಮ್ಮ ಅತ್ತೆ ಮಗ ಬಂದ, ಅದು ಎಲ್ಲ ಒಂದ್ ಕಡೆ ಅತ್ತೆ ಮಗಳು ಅತ್ತೆ ಮಗ ಅನ್ನೋದು ಇತ್ತು ಇಬ್ರಿಗೂ. ಎಸ್, ಮೋರ್ ದೆನ್ ಗಂಡ ಹೆಂಡತಿ. ನಾವು ಚಿಕ್ಕ ವಯಸ್ಸಿಂದಾನು ಫ್ರೆಂಡ್ಸ್ ಆಗಿ ಬೆಳೆದ್ವಲ್ಲ, ಸೊ ಅದು ದಟ್ ಈಸ್ ಟೇಕಿಂಗ್ ಅಸ್ ಫಾರ್ವರ್ಡ್. ಸೊ ನಂದು ಏನೇ ಬೇಕು ಬೇಡಗಳು, ಅಥವಾ ಅವಳದ್ದು ಏನೇ ಸೈಲೆನ್ಸ್ ಇರಲಿ, ಅದನ್ನ ವಿತೌಟ್ ಟಾಕಿಂಗ್, ವಿತೌಟ್ ಕಮ್ಯುನಿಕೇಟಿಂಗ್ ಇಬ್ರು ಅರ್ಥ ಮಾಡ್ಕೊತೀವಿ. ಸೊ ಅದೊಂದು ನಮಗೆ ತುಂಬ ಹೆಲ್ಪ್ ಆಗಿದೆ. ಐ ಥಿಂಕ್ ಗಂಡ ಹೆಂಡತಿ ಶುಡ್ ಆಲ್ವೇಸ್ ಬಿ ಗುಡ್ ಫ್ರೆಂಡ್ಸ್ ಫಸ್ಟ್. ಒಳ್ಳೆ ಫ್ರೆಂಡ್ಸ್ ಆಗಿದ್ದರೆ ತುಂಬ ಚೆನ್ನಾಗಿ ಹೋಗುತ್ತೆ ಫ್ಯಾಮಿಲಿ ಲೈಫ್. ಅರ್ಥ ಇಲ್ಲ ಅಂತಂದರೆ, ಅಥವಾ ಅರ್ಥ ಮಾಡ್ಕೊಂಡಿಲ್ಲ ಒಬ್ರಿಗೊಬ್ರು ಅಂತಂದರೆ, ದೇರ್ ವಿಲ್ ಬಿ
ಒಬ್ಬ ಗಂಡು ಮಗು ಬೇರೆ ರೀತಿ ಬೆಳೆದಿರ್ತಾನೆ ಚಿಕ್ಕ ವಯಸ್ಸಿಂದ ಅವ್ರ ಮನೆಯಲ್ಲಿ, ಒಂದು ಹೆಣ್ಮಗು ಬೇರೆ ರೀತಿ ಬೆಳೆದಿರ್ತಾಳೆ. ಅದು ಹೆಣ್ಮಕ್ಳನ್ನ ತುಂಬ ಇದರಿಂದ ಬೆಳೆಸ್ತಾರೆ, ಯುನೋ ಸ್ಟ್ರಿಕ್ಟ್ ಆಗಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಇದು ಮಾಡಬೇಕು, ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯವ್ರಿಗೆಲ್ಲ ಯುನೋ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ರೀತಿನಲ್ಲಿ ಚಿಕ್ಕ ವಯಸ್ಸಿಂದನೇ ಬೆಳೆಸ್ತಾರೆ. ಗಂಡು ಮಕ್ಕಳಿಗೆ ಮುದ್ದು ಜಾಸ್ತಿ. ಸೊ ಇಬ್ಬರು ಮದುವೆ ಆದಾಗ ಹೆಣ್ಮಗು ತುಂಬ ಸ್ಟ್ರಿಕ್ಟ್ ಆಗಿ ಆ ರೂಲ್ಸ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಗಂಡು ಮಕ್ಕಳು ತರಲೆ ಮಾಡಿಕೊಂಡು ಆಟ ಆಡ್ಕೊಂಡು ಫಸ್ಟ್ ಏನಾಗತ್ತೆ, ಏನು ಪೇಸ್ಟ್ ತೆಗ್ದ ಕ್ಯಾಪ್ ಹಾಕಿಲ್ಲ ನೋಡು, ಕ್ಯಾಪ್ ಹಾಕಿಲ್ಲ, ಸ್ನಾನ ಮಾಡ್ದ ಟವಲ್ ತೊಗೊಂಬಂದು ಒದ್ದೆ ಟವಲ್ ಸೋಫಾ ಮೇಲೆ ಬಿಸಾಕ್ದ, ಇದೆಲ್ಲ ಶುರು ಆಗುತ್ತೆ ಸಣ್ಣದ್ರಿಂದ. ಶೂಸ್ ತೊಗೊಂಬಂದು ಬಿಚ್ಚಿದ, ಸಾಕ್ಸ್ ಅಲ್ಲೆಲ್ಲೋ ಬಿಸಾಕಿದ್ದಾನೆ, ಶೂಸ್ ಅಲ್ಲೆಲ್ಲೋ ಬಿದ್ದಿದೆ, ನಮ್ಮಲ್ಲೂ ಇತ್ತು. ಬಟ್ ದೆನ್ ಅವಳಿಗೆ ನನ್ನ ಬಗ್ಗೆ ಗೊತ್ತಿತ್ತು, ನನಗೆ ಅವಳ ಬಗ್ಗೆ ಗೊತ್ತಿತ್ತು. ನಾನು ಇದ್ರಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ, ಅವಳು ಅದನ್ನಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹಿಂಗೆ ಹೋಗ್ತಾ ಒಂದು ತಕಡಿ ಹಿಂಗೆ ಬಂತು. ಆವಾಗ ಇಟ್ ಸೇಲ್ಸ್ ವೆರಿ ಪೀಸ್ಫುಲಿ ಆ್ಯಂಡ್ ವೆರಿ ಕ್ಲೀನ್ಲಿ. ಓಕೆ ಮೇಡಮ್, ಪರ್ಫೆಕ್ಟ್ ಪಾರ್ಟ್ನರ್ ಆಗಬೇಕು ವಿನಯ್ ಗೌಡ ಅವರಿಗೆ ಅಂತಂದಾಗ ನೀವು ನಿಮ್ಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ, ಹಾಗೇನೆ ವಿನಯ್ ಗೌಡ ಅವರಲ್ಲಿ ನಿಮ್ಗೇನು ಕಾಣಿಸ್ತು ಅಂಥದ್ದು, ಮದುವೆ ಆದರೆ ಇವ್ರನ್ನೇ ಆಗಬೇಕು ಅನ್ನೋವಂಥದ್ದು ಏನು ಕಾಣಿಸ್ತು? ಲವ್ ಮಾಡ್ತಾ ಇದ್ದಿದ್ದು ಕಾಣಿಸ್ತು. ಸೊ ಅಂದರೆ ನನಗೇನಂದರೆ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಅವರೆಲ್ಲೂ, ಏಕೆಂದರೆ ನನ್ನ ಮಾವನ ಮಗ ಆಗಿರೋದ್ರಿಂದ ಅವರೆಲ್ಲೂ ಆಚೆ ಎಲ್ಲೂ ಬೇರೆ ಹೆಣ್ಮಕ್ಳು ಸಿಕ್ಕಿದ್ರೆ ಅವ್ರನ್ನ ಹೆಂಗೆ ಯೂಸ್ ಮಾಡ್ಕೊಳ್ತಾರೋ, ಏಕೆಂದರೆ ಅವ್ರು ಏನು ಅಂತ ನನಗೆ ಗೊತ್ತಲ್ಲ, ಅದಕ್ಕೆ ಹೆಂಗೆ ಇದು ಮಾಡ್ಕೊಳ್ತಾರೋ, ಅವ್ರನ್ನ ಹೆಂಗೆ ಬಳಸ್ಕೊಳ್ತಾರೋ ಅನ್ನೋದೊಂದು ಭಯ ಇತ್ತು. ಸೊ ಹಾಗಾಗಿ ಅವ್ರದ್ದು ಫ್ಯಾಮಿಲಿದು ಅತ್ತೆ ಮಾವಂದು ಸ್ವಲ್ಪ ಇದ್ದಿದ್ದರಿಂದ ನಾನು ಅವನ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದೆ, ಹಿಂಗೆ ಇರಬೇಕು, ಹಿಂಗೆ ಅವನ್ನ ನೋಡ್ಕೊಬೇಕು ಅಂತ. ಸೊ ಹಂಗಾಗಿ ಅಂದರೆ ಅವನ ಮುಗ್ಧತೆ, ಅವನು ಹಿಂಗೆ ಆಚೆ ಹೆಂಗೆ ಕಾಣಿಸಿದ್ರು ಅವನಲ್ಲಿ ಒಂದು ಮಗು ಇದೆ, ಮಗು ಮನಸ್ಸಿದೆ ಅಲ್ಲಿ. ಸೊ ಅದು ಇಷ್ಟ ಆಯಿತು. ಸೊ ಹೆಂಗಾದ್ರೂ ಆಗಲಿ ಕಷ್ಟನೋ ಸುಖನೋ ಅವನ್ನ ಚೇಂಜ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಮುಂಚೆಯಿಂದನೂ ಬಂದ್ಬಿಡ್ತು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಏಕೆಂದರೆ ಆಚೆ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡ್ರೆ ಅವಳು ಹೆಂಗೆ ನೋಡ್ಕೊತಾಳೋ, ನನ್ನ ಮಾವನ ಮಗನ ನೋಡಿದ್ರೆ ನಾನೇ ನೋಡ್ಬೇಕಲ್ವಾ, ಅಂದರೆ ಅಯ್ಯೋ ನನ್ನ ವಿನು ಹಂಗಾದ್ನಂತೆ ಹಿಂಗಾದ್ನಂತೆ ಅನ್ನೋದಕ್ಕಿಂತ ನಾನೇ ಅವನ್ನ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಸೊ ಒಂದು ಮಗುನ ಹೆಂಗೆ ನಾನು ಅವನ್ನ ಮಗುನ ಹೆಂಗೆ ನೋಡ್ಕೊತಿದ್ದೆ ಹಾಗೆ ನೋಡ್ಕೊತಿದ್ದೆ. ಎಷ್ಟು ನಿಮ್ಮ ಪ್ರಪೋಸಲ್ ಮೂಮೆಂಟ್ ಬಗ್ಗೆ ಹೇಳಿದ್ರೆ, ನೀವು ಫಸ್ಟ್ ಪ್ರಪೋಸ್ ಮಾಡಿದ್ದ ಅವರು? ಪ್ರಪೋಸ್ ಅನ್ನೋದು ಒಬ್ರಿಗೊಬ್ರು ನಾವು ಬಹುಶಃ ಮಾಡ್ಕೊಂಡೇ ಇಲ್ಲ. ಐ ಲವ್ ಯು, ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಯು, ಇದೆಲ್ಲ ಇಲ್ವೇ ಇಲ್ಲ ಸೀನ್. ಅಂದರೆ ನಮ್ಮ ಫ್ಯಾಮ್ಲಿ ಒಂದು ಬಿರ್ಕಾಯಿತು ನಮ್ಮ ಫ್ಯಾಮ್ಲಿನಲ್ಲಿ. ನಾನೊಂದು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಒಂದು 16-17, ನನ್ನ ಮಗ ಇವಾಗ ಏನು ವಯಸ್ಸಿನಲ್ಲಿದ್ದಾನೆ, ಆ ಟೈಮ್ನಲ್ಲಿ ಒಂದು ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅವ್ರವ್ರದ್ದು ಇರುತ್ತೆ. ಐ ಡೋಂಟ್ ಸೇ ಮೈ ಮದರ್ ಇಸ್ ರಾಂಗ್ ಆರ್ ಮೈ ಫಾದರ್ ಇಸ್ ರಾಂಗ್, ಅಥವಾ ಇಬ್ಬರು ತಪ್ಪು ಇಬ್ಬರು ಸರಿ, ಅದನ್ನು ಜಡ್ಜ್ ಮಾಡೋನು ನಾನು ಯಾರೂ ಅಲ್ಲ. ಜನ್ಮ ಕೊಟ್ಟಿದ್ದಾರೆ, ಅದರದ್ದು ಆ ರೆಸ್ಪೆಕ್ಟು ಆ ಗ್ರಾಟಿಟ್ಯೂಡ್ ಇದ್ದೇ ಇರುತ್ತೆ. ಅವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅವ್ರದ್ದು ಒಂದು, ನಾನು ಹೇಳಿದ್ನಲ್ಲ ನಿಮಗೆ ತಕ್ಕಡಿ ತೂಗಿದ್ರೇ ಕರೆಕ್ಟಾಗಿ ಹೋಗೋದು ಅನ್ನೋದು, ಬಹುಶಃ ಅದರಿಂದನೇ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ಐ ಥಿಂಕ್ ದೇ ಆರ್ ದ ರೀಸನ್ ಟು ಸೆಟ್ ಅ ಗುಡ್ ಎಕ್ಸಾಂಪಲ್ ಆಫ್ ಮೈ ಲೈಫ್. ಅಂದರೆ ಆ ರೀತಿ ಆಗಬಾರ್ದು ಅನ್ನೋ ರೀತಿ ಅವರು ಮಧ್ಯದಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿತ್ತು, ಆಸ್ ಅ ಥರ್ಡ್ ಪರ್ಸನ್, ಇವಾಗ ಇಬ್ಬರು ಜಗಳ ಆಡ್ತಿದ್ರೆ ಮೂರನೇ ಅವರು ಬಂದು ಅದನ್ನು ಸಮಾಧಾನ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಯಾರು ತಪ್ಪು ಯಾರು ಸರಿ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನಮ್ಮ ತಂದೆ ತಾಯಿದು ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾದಾಗ ಆ್ಯಸ್ ಅ ಥರ್ಡ್ ಪರ್ಸನ್ ನಾನು ನೋಡ್ತಿದ್ದೆ ಅದನ್ನು, ಯಾರು ಸರಿ ಯಾರು ತಪ್ಪು ಅಂತ ನನಗೆ ಗೊತ್ತು. ಅದನ್ನು ಹೇಳೋ ಸ್ಥಿತಿಯನ್ನು ನಾನು ಇರಲಿಲ್ಲ, ಕೇಳೋ ಪರಿಸ್ಥಿತಿನಲ್ಲಿ ಅವರು ಇರಲಿಲ್ಲ. ಅವರಿಬ್ಬರು ಡಿವೋರ್ಸ್ ಆಯಿತು, ಸಪ್ರೇಟ್ ಆದರು. ಮೈ ಮಾಮ್ ಗಾಟ್ ಮ್ಯಾರಿಡ್, ಅವ್ರಿಗೊಂದು ಒಬ್ಬಳು ಮಗಳಿದ್ದಾಳೆ. ಸೊ ಇಟ್ ಈಸ್ ನಾಟ್ ದೇರ್ ಮಿಸ್ಟೇಕ್. ಟೈಮು, ಅವರ ಮೆಂಟಾಲಿಟಿ, ಅವರ ಮೈಂಡ್ ಸೆಟ್ಟು, ಎವ್ರಿ ಒನ್ ಇಸ್ ಗಾಟ್ ದೇರ್ ಫ್ರೀಡಮ್. ಅವ್ರ ಜೀವನ ನೋಡ್ಕೊಳೋದಕ್ಕೆ ಅವ್ರ ಫ್ರೀಡಮ್ ಇದೆ. ಸೊ ಐ ಡೋಂಟ್ ಬ್ಲೇಮ್ ದೆಮ್. ನಾನು ಕಲ್ತಿದ್ದು ಅದರಿಂದ ಏನು ಅಂದರೆ, ಏನಕ್ಕಾಯಿತು ಏನಾಯಿತು ಆ ತಪ್ಪು ನಾನು ಮಾಡಬಾರ್ದು. ನನಗಿದೆಲ್ಲ ಆಗಿದ್ದನ್ನ ಇವಳು ಕಣ್ಣಾರೆ ನೋಡಿದ್ದಾಳೆ, ಅದರಿಂದ ಇವನ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ರೀತಿ ಇವಳು ನಡ್ಕೊಳ್ತಾಳೆ. ಸೊ ಅದೆರಡೂ ಎಲ್ಲೋ ಒಂದು ಕಡೆ ಮೀಟ್ ಆಗಿ ವಿ ಕೇಮ್ ಇನ್ ಟು ದಟ್
ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲೈಫ್ ಇಸ್ ಗೋಯಿಂಗ್ ಗುಡ್, ಟಚ್ ವುಡ್, ಚೆನ್ನಾಗಿ ನಡೀತಾ ಇದೆ. ನಾನು ಇನ್ನೊಂದು ಹೇಳೋದೇನು ಅಂದರೆ ಸರ್, ಹೆಣ್ಣು ಚಿಕ್ಕ ವಯಸ್ಸಿಂದಾನು ಒಬ್ಬರು ಮನೆಯಲ್ಲಿ ಬೆಳೆದು ಅವ್ರ ತಂದೆ ತಾಯಿನ ನೋಡಿಕೊಂಡು ಆ ಪ್ರೀತಿ ಆ ವಿಶ್ವಾಸ ನೋಡಿಕೊಂಡು ಪ್ರತಿಯೊಂದೂ ನೋಡಿಕೊಂಡು ಅವ್ರನ್ನೆಲ್ಲರನ್ನೂ ಬಿಟ್ಟು ಒಬ್ಬನ ಜೊತೆ ಇಡೀ ಜೀವನ ಕಳಿಬೇಕು ಅಂತ ಬರ್ತಾಳೆ. ಗಂಡಾದವನಿಗೆ ತಾಯಿ ಪ್ರೀತಿಸ್ತಾಳೆ, ಮಗ ಸೆಂಟಿಮೆಂಟ್, ತಂದೆ ಪ್ರೀತಿಸ್ತಾನೆ, ಮಗ ನನ್ನ ಮಗ ಚೆನ್ನಾಗಿರ್ಬೇಕು, ಅಕ್ಕ ತಂಗಿರು ಪ್ರೀತಿಸ್ತಾರೆ, ನಮ್ಮಣ್ಣ ನನ್ನ ತಮ್ಮ ಎಲ್ಲರೂ ಮಾಡ್ತಾರೆ. ಹೆಣ್ಣು ಅಂದಿದ ತಕ್ಷಣ ನಮ್ಮ ಸಮಾಜದಲ್ಲಿ ಯಾವಾಗಿಂದ ಒಂದು ಮೆಂಟಾಲಿಟಿ ಇರೋದೇನು ಅಂದರೆ, ನಮ್ಮ ಮನೆಯಿಂದ ಬೇರೆಯವ್ರ ಮನೆಗೆ ಹೋಗ್ತಾಳೆ ಹೆಣ್ಮಗು. ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ, ಬಟ್ ಹೇಗೆ ಬೆಳೆಸ್ಬೇಕು ಹೆಣ್ಮಗುನ ಅನ್ನೋದು ಒಂದು ತಲೆನಲ್ಲಿರುತ್ತೆ. ಡೀಸೆಂಟಾಗಿರ್ಬೇಕು ನಮ್ಮ ಮನೆ ಮಗಳು, ಒಂದು ಹೋದಾಗ ಒಬ್ಬರ ಮನೆಗೆ ಹೆಸರು ತಂದು ಕೊಡಬೇಕು, ಗಂಡನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು. ಗಂಡಿಗೆ ಆ ರೆಸ್ಪಾನ್ಸಿಬಿಲಿಟೀಸ್ ಇರೋದಿಲ್ಲ. ಗಂಡು ನಮ್ಮ ಮನೆಯಲ್ಲೇ ನಾನು ಬೆಳ್ದಂಗೆ ಅನ್ನೋ ಹಂಗೆ ಇರ್ತಾನೆ. ಒಂದು ಹೆಣ್ಣು ನಮ್ಮನ್ನು ನಂಬ್ಕೊಂಡು ಬಂದು ನಮ್ಮ ಕೈಯಲ್ಲಿ ಅವ್ರ ಇಡೀ ಜೀವನನ ಒಂದು ಖಾಲಿ ಪೇಪರ್ ಥರ ಕೊಡ್ತಾರೆ. ಅದನ್ನಲ್ಲಿ ಬರೆಯೋದು ನಾವು, ನಮ್ಮ ಲೈಫು ಮುಂದಕ್ಕೆ ಹೇಗಿರಬೇಕು ಅನ್ನೋದು. ಅದನ್ನು ಮಿಸ್ಯೂಸ್ ಮಾಡ್ದಿರ ಅಥವಾ ಆ ಪೇಪರ್ನ ಕಚಡ ಥರ ತೆಗೆದು ಬಿಸಾಕ್ಬಿಟ್ರೆ ನಮ್ಮ ಜೀವನನೇ ಹಾಳಾಗೋಗೋದು. ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವಳದ್ದು ಏನು ರಿಕ್ವೈರ್ಮೆಂಟ್ ಇದೆ, ನಂದು ಏನು ರಿಕ್ವೈರ್ಮೆಂಟ್ ಇದೆ ಅಂತ ಅವಳು ಎರಡೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಕಡಿನ ತೂಗಿಸ್ಕೊಂಡು ಹೋದರೆ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ನಾನು ತುಂಬ ಜನ ನೋಡಿದ್ದೀನಿ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಾರೆ, ಡಾಮಿನೇಟಿಂಗ್ ಅಂತಾರೆ, ಗಂಡ ಡಾಮಿನೇಟಿಂಗು, ಹೆಂಡತಿ ಡಾಮಿನೇಟಿಂಗು. ವೈ ದಟ್ ಈಗೋಸ್? ಗಂಡ ಹೆಂಡತಿ, ನನಗೆ ನೀನು ನಿನಗೆ ನಾನು, ತಂದೆ ತಾಯಿ ಇರೋವರೆಗೂ, ಮಕ್ಕಳು ನಮಗೆ ವಯಸ್ಸಾಗೋವರೆಗೂ, ವಯಸ್ಸಾದ ನನಗೆ ಅವಳು, ಅವಳಿಗೆ ನಾನು, ಇನ್ಯಾರೂ ಬರೋದಿಲ್ಲ. ಹಾಗಿರುವಾಗ ಒಂದು ಲೈಫಲ್ಲಿ ಗಂಡ ಹೆಂಡತಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಹೋಗ್ತಾರೋ ಅಷ್ಟು ಚೆನ್ನಾಗಿರ್ತಾರೆ, ಅಷ್ಟು ನೆಮ್ಮದಿಯಾಗಿರ್ತಾರೆ. ನಿಮ್ಗೆ ಹೇಳ್ತಾರೆ ನೋಡಿ, ವಯಸ್ಸಾಗ್ತಾ ಇರೋಂಗೆ ಗಂಡ ಹೆಂಡತಿ ಇಬ್ರೂ ಒಂದೇ ಥರ ಕಾಣಿಸೋದಕ್ಕೆ ಶುರು ಆಗ್ಬಿಡ್ತಾರೆ. ಬಿಕಾಸ್ ನನ್ನ ಆ್ಯಕ್ಷನ್ಸು, ನನಗೇನು ಬೇಕು ನನಗೇನು ಬೇಡ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಅಷ್ಟು ವರ್ಷಗಳಿಂದ ಅವಳನ್ನ ನೋಡ್ಕೊಂಡು ಬಂದು ಅವಳಿಗೇನು ಬೇಕು ಅವಳಿಗೇನು ಬೇಡ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಇಬ್ಬರು ಮಾತುಕತೆನೂ ಒಂದೇ ಥರ ಇರುತ್ತೆ, ಇಬ್ಬರದ್ದು ಬಾಡಿ ಲ್ಯಾಂಗ್ವೇಜ್ ಒಂದೇ ಥರ ಇರುತ್ತೆ, ಇಬ್ಬರು ಒಂದಾಗ್ಬಿಡ್ತಾರೆ ವಯಸ್ಸಾಗ್ತಾ ಆಗ್ತಾ. ಆ ಅಂಡರ್ಸ್ಟ್ಯಾಂಡಿಂಗು ಇವಾಗ ಈ ಜನ್ರೇಷನಲ್ಲಿ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಇಟ್ಸ್ ಬಿಕಮ್ ಈಗೋ ಇಶ್ಯೂಸ್. ನೀನು ದುಡಿತೀಯ, ನಿನಗಿಂತ 10,000 ನಾನು ಜಾಸ್ತಿ ದುಡಿತೀನಿ, ನೀನು ಈ ಕಂಪ್ನಿನಲ್ಲಿದೆಯಾ, ನಾನು ಆ ಕಂಪ್ನಿನಲ್ಲಿದ್ದೀನಿ, ನನಗೆ ಇಷ್ಟು ದುಡ್ಡು ಬರುತ್ತೆ, ನಿನಗಿಷ್ಟು, ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಬೇಕು, ಆಲ್ ದ್ಯಾಟ್ ಇಸ್ ಫೈನ್. ಐ ಥಿಂಕ್ ಎಲ್ಲದರಲ್ಲೂ ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಮೇಡಮ್ ತುಂಬ ಎಮೋಷನಲ್ ಆಗ್ತಾರೆ ಮಾತುಗಳು ಕೇಳಿಬಿಟ್ಟು. ನಾನು ಆಗ್ಲೇ ಹೇಳೋಣ ಅನ್ಕೊಂಡೆ, ಪಾಪ ತುಂಬ ಭಾವುಕರಾಗ್ತಿದ್ದಾರೆ. ಐ ಥಿಂಕ್ ಗೊತ್ತಾಗ್ತಿದೆ ನೀವು ಎಷ್ಟು ಚೆನ್ನಾಗಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ಅಂತ ಇಬ್ರು. ಯಾಕೆ ಮೇಡಮ್ ಆ ಎಮೋಷನ್ಸ್? ಏನಾಯ್ತು ಏನಿಲ್ಲ ಏನಾಯ್ತು ಹೇಳು. ಹೇಳಿ ಮೇಡಮ್. ಅಲ್ಲ, ಆ್ಯಕ್ಚುಲಿ ಇಂಥ ಪೇರ್ ಬೇಕು. ಆ್ಯಕ್ಚುಲಿ ಇಂಥ ಪೇರು ನಿಮ್ಮಿಂದ ನೋಡೋವಂಥವ್ರಿಗೆ, ಬಿಕಾಸ್ ಯಾಕಂದ್ರೆ ನಾನು ಏನಕ್ಕೆ ಸಾಕಷ್ಟು ಎಷ್ಟೋ ಸಲ ಕ್ಯಾನ್ಸಲ್ ಆಗಿದೆ ನಿಮ್ಮಿಬ್ಬರ ಇಂಟರ್ವ್ಯೂ. ಬೇಕು ಅಂತ ಅದು ನಿಮ್ಮ ಸಮಯದ ಅಭಾವನ ಅಥವಾ ನಮ್ಮ ಟೈಮಿಂಗ್ಸ್ ಆಗಲಿಲ್ಲ, ಇಬ್ರಿಗೂ ಅಡ್ಜಸ್ಟ್ ಆಗಿಲ್ಲ ಹೋಗ್ತಾರೆ. ಬಟ್ ಅಂತ ನಾನು ನೋಡಿದ್ದು ನಿಮ್ಮಿಬ್ಬರನ್ನ ಸ್ಮಾರ್ಟ್ ಜೋಡಿಯಲ್ಲಿ, ಅಲ್ಲಿಂದ ನೋಡ್ಬಿಟ್ಟು ಅವಾಗಿಂದನೂ ಕೂಡ ಫಾಲೋ ಅಪ್ ಮಾಡಿದೆ. ಲಾಲ್ ಬಾಗ್ಸಿ ಇವೆಂಟ್ ಅಲ್ಲಿ ಕೂಡ ಸಿಕ್ಕಿದ್ರಲ್ಲ, ಆವತ್ತಿಂದ ನೋಡಿ ಮತ್ತೆ ಅಗೇನ್ ಫಾಲೋ ಅಪ್ ಮಾಡ್ಕೊಂಡು ಮತ್ತೆ ಇವತ್ತು ಕರೆದೆ. ಬಿಕಾಸ್ ಯಾಕಂತಂದ್ರೆ ಆ ಒಂದು ಶೋ ಅಲ್ಲಿ ನಿಮ್ಮಿಬ್ಬರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದಾಗ ಬಂದಿರುವಂಥ ಕರ್ನಾಟಕ ಜನತೆ ಕಡೆಯಿಂದ ರೆಸ್ಪಾನ್ಸು, ನಾನು ನಿಮ್ಮಿಬ್ರು ಇಂಟರ್ವ್ಯೂ ಬೇಕೇ ಬೇಕು ಒಟ್ಟಿಗೆ ಅನ್ನೋ ಒಂದು ಕಾರಣಕ್ಕೆ ಆಯ್ತು. ಸೊ ಯಾಕೆ ಎಮೋಷನ್ ಆಗ್ತಿದ್ರಿ? ಇಲ್ಲ, ಅವರು ಖಾಲಿ ಆಳೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಒಂಚೂರು ಅದು ನಿಜ ಅಲ್ವಾ ಸರ್? 100%. ಅಂದರೆ ಹೆಣ್ಮಕ್ಳು ಅವರು ಅವರು ಒಟ್ಟಿಗೆ ಹುಟ್ಟಿರೋರು, ಬೆಳೆದಿರೋರು, ಅವ್ರನ್ನ ಬೆಳೆಸಿರೋರು ಎಲ್ಲರನ್ನೂ ಬಿಟ್ಟು ಒಬ್ಬ ಗಂಡು ಮಗುನ ಮದುವೆ ಆಗಿ ನೀನೇ ನನಗೆಲ್ಲ ಅಂತ ಅಂದ್ಕೊಂಡು ಅವ್ರ ಜೀವನನೇ ತೊಗೊಂಬಂದಿರ್ತಾರೆ. ಅದನ್ನು ಸರಿಗೆ ನೋಡ್ಕೊಂಡಿಲ್ಲ ಅಂದರೆ ತಪ್ಪಾಗತ್ತೆ. 100%. ನನ್ನನ್ನು ಟಾಲರೇಟ್ ನೀನು ಅಳ್ಬೇಡ, ನನಗೂ ಗಂಡ ನನ್ನನ್ನು ಟಾಲರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಗ್ರೇಟ್. ಖುಷಿ ಪಡಿ ಮೇಡಮ್, ಅದಕ್ಕೂ ನೀವು ಅಳ್ತಿದ್ದೀರಲ್ಲ.
ಅದೇ ಆನಂದ ಬಾಷ್ಪ. ಆನಂದ ಬಾಷ್ಪ. ಮಾಡ್ಬಿಟ್ಟೆ. ಓಕೆ, ಏನು ಹೇಳ್ತೀರಾ ಅವರ ಹೊಗಳಿಕೆಗೆ? ಏನಿಲ್ಲ ಸರ್, ಕೊನೆಯ ತನಕ ನಾನು ಹೀಗೆ ಇರ್ತೀನಿ ಜೊತೆಲಿ. ಫಸ್ಟ್ ಕಣ್ಣು ನೋಡ್ಸ್ಕೊ. ನೋಡಿ ಅವ್ರು ಭಾವುಕರಾಗ್ತಾ ಇದಾರೆ. ಅವ್ರು ಅಂದ್ರೆ ವಿನಯ್ ಗೌಡ ಅವರು ನೋಡೋ ಜನಕ್ಕೆ ಹೆಂಗೆ ಅಂತಂದ್ರೆ ರಫ್ ಅಂಡ್ ಟಫ್. ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಮೊದಲಿಗೆ ನೀವ್ ಆಗ್ತೀರಾ. ಅವ್ರ ಫ್ಯಾಮಿಲಿ ಅಂತ ಬಂದ್ರೆ ಅವರು ತುಂಬಾನೇ ಮಾಡಿಸ್ಬಿಟ್ಲು ಸುಮ್ಮನೆ. ಹೇಳಿ, ಫ್ಯಾಮಿಲಿ ಅಂತ ಬಂದಾಗ ಅವ್ರು ಫಸ್ಟ್ ಇರ್ತಾರೆ. ಹೌದೌದು. ಮತ್ತೆ ನನ್ನ ತಲಾಟೆಗೆಲ್ಲ ಅವರು ಸಹಿಸ್ಕೊಂಡು ಹೋಗ್ತಿದಾರಲ್ಲ, ಅದೇ ನನಗೆ. ತಲಹರಟೆ ಮಾಡ್ತೀರಾ ನೀವು? ಓ ಸಿಕ್ಕಾಪಟ್ಟೆ. ಅಂದರೆ ನಾನು ಹೇಳಿದ್ನಲ್ಲ ಚಿಕ್ಕ ವಯಸ್ಸಿಂದ ಜೊತೆನೇ ಬೆಳೆದಿದ್ದು ಅಂತ. ಆ ಒಂದು ಬೌಂಡ್ರೀಸ್ ಇರೋದು ಗೊತ್ತಾ. ನನ್ನ ಗಂಡನ ಮುಂದೆ ಹಿಂಗೆ ಇರಬೇಕು, ನನ್ನ ಹೆಂಡತಿ ಮುಂದೆ ಹಿಂಗೆ ಇರಬೇಕು, ಅದಿಲ್ಲ ನಮ್ಮ ಮಧ್ಯದಲ್ಲಿ. ತರಲೆ ಅಂದರೆ ತರಲೆ ಮಾಡ್ತಾಳೆ. 3 ಹೊತ್ತು ನಾವು ನಗ್ತಾ ಇರ್ತೀವಿ ಮನೆಯಲ್ಲಿ. ಅಂದರೆ ನಮ್ಮ ಮಗ ಬಂದು ವಾಟ್ ಈಸ್ ರಾಂಗ್ ವಿತ್ ಯು ಪೀಪಲ್ ಅಂತಾನೆ. ಅಂದರೆ ಅವನು ಅಷ್ಟು ಮೆಚೂರ್ಡ್ ಆಗಿ ಮಾತಾಡ್ತಾನೆ, ನಾವು ಅಷ್ಟು ತರಲೆ ಮಾಡ್ತಿರ್ತೀವಿ ಚಿಕ್ಕ ಮಕ್ಕಳು. ನಾನು ಅದೇ ಅನ್ಕೊಂತೀನಿ, ನನ್ನನ್ನ ಬೇರೆಯವರಾಗಿದ್ರೆ ನನ್ನನ್ನು ಸಹಿಸ್ಕೊಳ್ತಾ ಇದ್ರು ಎಲ್ಲೋ ಗೊತ್ತಿಲ್ಲ, ಬಟ್ ಇವ್ರು ಸಹಿಸ್ಕೊಂಡಿದ್ದಾರೆ. ಇಟ್ ಇಸ್ ಫನ್ ಟು ಬಿ ಲೈಕ್ ದ್ಯಾಟ್. ಅಂದರೆ ಸರ್ ಒಂದು ಮಾತು ಹೇಳ್ತೀನಿ, ಒಂದು ಹೆಣ್ಣು ಒಬ್ಬ ಗಂಡನ್ನ ರಾಜನಾಗಿ ನೋಡ್ಕೊಬೇಕು ಅಂದರೆ ಆ ಹೆಣ್ಣಿನ ಮನೆಯಲ್ಲಿ ಅವ್ರ ತಾಯಿ ಅವ್ರ ತಂದೆನ ರಾಜನಾಗೇ ನೋಡ್ಕೊಂಡಿರ್ತಾಳೆ. ಇಲ್ಲಾಂದರೆ ಇಟ್ ಡಸಂಟ್ ಕಮ್. ಮನೆಯಲ್ಲಿ ಅವರು ಯಾವ ರೀತಿ ಬೆಳೀತಾರೋ, ಏನನ್ನು ನೋಡ್ಕೊಂಡು ಬೆಳೀತಾರೋ, ಅದೇ ರೀತಿಯೇ ಅವ್ರ ಗಂಡನ ಮನೆಯಲ್ಲೂ ಅವ್ರು ಬಿಹೇವ್ ಮಾಡೋದು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ನಮ್ಮ ಅತ್ತೆ ಮಾವನೂ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಮಕ್ಕಳನ್ನ. ತುಂಬ ಐ ಆಮ್ ನಾಟ್ ಗೆಟಿಂಗ್ ದಟ್ ವರ್ಡ್, ಒಂದು ಶಿಸ್ತಿನಿಂದ ಬೆಳೆಸಿದ್ದಾರೆ. ನನಗೆ ಫಸ್ಟ್ ಮದುವೆ ಆದಾಗ ಭಯ ಆಗ್ಬಿಟ್ಟಿತ್ತು ನನಗೆ. ಬೆಳಗ್ಗೆ 5 ಗಂಟೆಗೆಲ್ಲ ಫುಲ್ಲು ಮನೆಯಲ್ಲಿ ಹೊಗೆ ಹಾಕ್ಕೊಂಡು ಬಂದು ಕಾಲೆಲ್ಲ ಮುಗಿತಾ ಇದ್ದಾಳೆ. ಇದೇನೇ ಮಾಡ್ತಿದ್ಯಾ ನೀನು ಅಂತ ಫಸ್ಟ್ ಡೇ. ಇಲ್ಲ ಮನೆಯಲ್ಲಿ ಹೇಳಿದ್ದಾರೆ ಈ ಥರ ಎಲ್ಲ ಮಾಡಬೇಕು ಗಂಡ. ನಿಮ್ಗೆ ಹೊಸ ಎಕ್ಸ್ಪೀರಿಯನ್ಸ್. ನಾನೇನು ಸಡನ್ ಆಗಿ ಬ್ಲಾಂಕೆಟ್ ಕಾಲಿಂದ ಮೇಲಕ್ಕೆ ಹೋಗ್ತಾ ಇದೆಯಲ್ಲ ಏನು ಅಂದ್ಬಿಟ್ಟು ನಾನು ನೋಡಿದ್ರೆ ಬ್ಲಾಂಕೆಟ್ ಕಾಲೆಲ್ಲ ಮುಗಿತಾ ಇದ್ದಾಳೆ ಆ ಥರ. ಬಟ್ ಪೂಜೆ ಪುನಸ್ಕಾರ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾಳೆ. ಒಂದು ಸಾಯಂಕಾಲ ಒಂದು 6 ಗಂಟೆ ಮೇಲಂತೂ ನಮ್ಮ ಮನೆ ಫುಲ್ಲು ಧೂಪ ಹಾಕಿ ಹೊಗೆ ಫುಲ್ ತುಂಬಿಸ್ಬಿಟ್ಟಿರ್ತಾರೆ. ಜಿಮ್ಮಿಂದ ವಾಪಸ್ ಬರೋ ಅಷ್ಟು ನನಗೆ ನನ್ನ ಕಣ್ಣು ಏನಾದ್ರು ಆಗಿದೆ ಅಂತ ಹಿಂಗೆ ನೋಡ್ಕೊತೀನಿ. ಅಷ್ಟು ಹೊಗೆ ತುಂಬಿರುತ್ತೆ. ಮಂತ್ರಗಳು ಥರ ಫುಲ್ಲು ಪೂಜಾರಿ ಥರ ಕೂತಿರ್ತಾಳೆ ದೇವ್ರ ಮನೆ ಒಳಗೆ. ಓಕೆ. ಸೊ ಅದೆಲ್ಲ ಈಗಲೂ ಮಾಡ್ತಾಳೆ ಅಂತಂದರೆ ಗ್ರೇಟ್. ನಂಬೋದಕ್ಕಾಗೋದಿಲ್ಲ. ಈಗಿನ ಜನ್ರೇಷನಲ್ಲಿ ಅದು ಇಟ್ ಇಸ್ ಅಗೇನ್ ಅವ್ರ ಪ್ರಾಬ್ಲಮ್ ಅಲ್ಲ, ಅದು ಜನ್ರೇಷನ್ ಆ ಥರ ಚೇಂಜ್ ಆಗಿದೆ. ಬಟ್ ಅದನ್ನು ಉಳಿಸ್ಕೊಂಡು ಬಂದಿದ್ದಾಳೆ. ಮಗನ್ನ ಚೆನ್ನಾಗಿ ನೋಡ್ಕೊತಾಳೆ. ಸರ್ ಒಂದು ಗಂಡ ಹೆಂಡ್ತಿಗೆ, ಒಬ್ಬ ಗಂಡಿಗೆ ಹೊರಗಡೆ ಹೋದರೆ ಯುದ್ಧ ಸ್ಟಾರ್ಟು. ಬೆಳಗ್ಗೆ ಎದ್ದು ಆಫೀಸ್ಗೆ ಹೊರಟಿದ ತಕ್ಷಣ ಟ್ರಾಫಿಕ್ನಲ್ಲಿ ಕಾಂಪಿಟೇಷನ್ನು, ಯುದ್ಧ, ಆರನ್ನು, ಟೆನ್ಷನ್ನು. ಆಫೀಸಿಗೆ ಬಂದ ಮೇಲೆ ಆಫೀಸ್ ಕೆಲಸದ ಟೆನ್ಷನ್ನು, ಅಲ್ಲೂ ಒಂದು ಫೈಟ್ಗಳು. ಸಮಾಜದಲ್ಲಿ ಬದುಕೋದಕ್ಕೆ ಫೈಟ್ಗಳು ನಡೀತಾನೆ ಇರುತ್ತೆ. ವಾಪಸ್ ಮನೆಗೆ ಹೋದಾಗ ಅಲ್ಲೂ ಒಂದು ಫೈಟ್ ಇತ್ತು ಅಂದರೆ ಇನ್ನು ಗಂಡಸಾದವನು ಎಲ್ಲಿಗೆ ಹೋಗ್ತಾನೆ? ನೆಮ್ಮದಿನೇ ಇರೋದಿಲ್ಲ. ಮನೆಗೆ ಬಂದಿದ ತಕ್ಷಣ ಯುದ್ಧ ಮಾಡ್ಕೊಂಡು ಬಂದಿದ್ಯಾ ನೀನು, ರಾಜನ್ ಥರ ಇರು ಅಂತ ನೋಡ್ಕೊತಾಳಲ್ಲ ಹೆಂಡ್ತಿ. ಆವಾಗ ಒಬ್ಬ ಗಂಡಸಿಗೆ ಒಂದು ನೆಮ್ಮದಿ, ಒಂದು ಸಂತೋಷ. ನಾನು ಆಫೀಸಿಂದ ಮನೆಗೆ ಹೋಗ್ಬೇಕು, ಫಸ್ಟು ನನ್ನ ಹೆಂಡತಿ ಮಕ್ಳ ಹತ್ರ ಹೋಗ್ಬೇಕು ಅನ್ನೋದು ತಾನಾಗೆ ಬರುತ್ತೆ. ಅವ್ರು ನಂಬ್ಕೊಂಡು ನಾವು ಬಂದಿರ್ತೀವಿ, ನಮ್ಮನ್ನು ನಂಬ್ಕೊಂಡು ಅವ್ರು ಇರ್ತಾರೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ನಾವೇ ಅಲ್ವಾ. ಅವ್ರ ಆಚೆ ಅಷ್ಟು ಕಷ್ಟ ಪಟ್ಕೊಂಡು ಬರ್ತಾರೆ. ನಾನು ಈ ಥರ ಕಷ್ಟಪಟ್ಟೆ ಅಂತ ಕಷ್ಟದೇನು ಹೇಳೋದಿಲ್ಲ, ಸುಖದ ಮಾತ್ರ ಹೇಳ್ತಾರೆ. ಸೊ ಅಂಥದ್ರಲ್ಲಿ ನಾವು ಹೆಂಗೆ ನೋಡ್ಕೋಬೇಕಲ್ಲ. ಇಟ್ ಈಸ್ ಆಲ್ವೇಸ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ಸರ್. ಒಂದು ಗಂಡು ಒಂದು ಹೆಣ್ಣು ಇಬ್ರು ಕೂತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗದೆ ಇರೋವಂಥದ್ದು ಏನೂ ಇಲ್ಲ. ಈಗೋಸ್ನ ಬಿಟ್ಟು, ಪ್ರತಿಯೊಂದು ನಾನು ಅನ್ನೋದು ಬಿಟ್ಟು ಸರೆಂಡರ್ ಯುವರ್ ಸೆಲ್ಫ್ ಟು ಯುವರ್ ಪಾರ್ಟ್ನರ್. ನಂದು ಇದು ವೀಕ್ನೆಸ್ಗಳಿದೆ, ನಂದು ಇದು ಲೋಪದೋಷಗಳಿದೆ, ಇದನ್ನು ನಿನ್ನ ಮುಂದೆ ಇಟ್ಟಿದ್ದೀನಿ,
ಕರೆಕ್ಷನ್ ಮಾಡ್ತೀಯಾ ಅಥವಾ ಅದನ್ನು ಸಂಭಾಳಿಸ್ಕೊಂಡು ಹೋಗ್ತೀಯಾ, ಅದು ನಿನಗೆ ಬಿಟ್ಟಿರೋದು. ನಿನ್ನಲ್ಲಿ ಇದಿದೆ, ನಾನು ಅದನ್ನು ಸ್ಪಂದಿಸ್ತೀನಿ, ನಾನು ಅದಕ್ಕೆ ನೋಡ್ಕೊತೀನಿ, ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ. ನಿನಗಾಗಲ್ವ ಅದನ್ನು ನಾನು ಮಾಡ್ತೀನಿ, ಡೋಂಟ್ ವರಿ. ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತು ಅಂದರೆ ಗಂಡ ಹೆಂಡ್ತಿಗೆ ಕೇಳ್ತಾರೆ, ಏನು ನೀವಿಬ್ಬರು ಬರೀ ಇಂಟರ್ನೆಟ್ಗೋಸ್ಕರ ನೋಡೋದಕ್ಕೋಸ್ಕರ ಹಿಂಗೆ ಜಗಳ ಆಡ್ದಿರಾ, ಖುಷಿಯಾಗಿ ಕಾಣಿಸ್ಕೊತೀರಾ ಎಲ್ಲ ಕಡೆ ಅಂದ್ಬಿಟ್ಟು ಅನ್ನೋರ್ಗೆ ಹಂಗೆ ಅಂದ್ಕೊಡ್ರಿ ಅಂತಂತೀನಿ. ನನಗೆ ಗೊತ್ತು ನನ್ನ ಲೈಫ್ ಹೆಂಗಿದೆ ಅಂದ್ಬಿಟ್ಟು, ನನ್ನ ಹೆಂಡತಿ ಏನು ಅನ್ನೋದು ನನಗೆ ಗೊತ್ತು. ಸರ್, ಐ ಬಿಲೀವ್ ಇನ್ ಏನಂದರೆ 100 ಜನ ಹುಡುಗಿರನ್ನ ಪ್ರೀತಿಸೋದು ಒಂದು ಕಡೆ, ಒಂದೇ ಹುಡುಗಿನ 100 ಥರ ಪ್ರೀತಿಸೋದು ಒಂದು ಕಡೆ. ಯಾವ್ದು ಬೆಟರ್ ಹೇಳಿ? ಒಂದೇ ಹುಡುಗಿನ 100 ಥರ ಪ್ರೀತಿಸೋದೇ ಬೆಟರು. ಬಿಕಾಸ್ ಮೊಬೈಲ್ಗಳು ಬಚ್ಚಿಡಬೇಕು, ಪಾಸ್ವರ್ಡ್ಗಳು ಹಾಕ್ಕೊಂಡು ಇಟ್ಕೊಳ್ಬೇಕು, ಒಂದು ಮೆಸೇಜ್ ಬಂತು ಅಂದರೆ ಯಾರು ಮೆಸೇಜ್ ಮಾಡಿದ್ರು ಅನ್ನೋ ಭಯ, ಇದೆಲ್ಲ ಯಾರಿಗೆ ಬೇಕು ಸರ್ ಟೆನ್ಷನ್ಗಳು? ನನ್ನ ಫೋನ್ ಪಾಸ್ವರ್ಡು, ಫೇಸು ಐ ಡಿ ಅವಳದು ಇದೆ, ಅವಳ ಫೋನ್ ಪಾಸ್ವರ್ಡ್, ಫೇಸ್ ಐ ಡಿ ನಂದು ಇದೆ. ವಿ ಆರ್ ಓಪನ್ ಬುಕ್. ನನ್ನ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಇಟ್ ಈಸ್ ಆಲ್ವೇಸ್ ಓಪನ್. ಅವಳು ಚೆಕ್ ಮಾಡ್ಬೋದು, ಅವಳು ಚೆಕ್ ಮಾಡೋದಕ್ಕೆ ಹೋಗೋದು ಇಲ್ಲ. ಫೋನ್ಗಳು ಎಲ್ಲಂದರೆ ಅಲ್ಲಿ ಬಿದ್ದಿರುತ್ತೆ. ಇದು ತುಂಬ ಕಡೆ ನೋಡಿದ್ದೀನಿ. ಫೋನ್ಗಳು ಹೆಂಗಾಗಿದೆ ಅಂದರೆ ನಿಮ್ಮ ಜೀವಕ್ಕಿಂತ ಜಾಸ್ತಿ ಜೋಪಾನವಾಗಿ ಫೋನ್ಗಳನ್ನ ನೋಡ್ಕೊತಾರೆ ಇವಾಗ. ಹೌದು. ಎಲ್ಲಿ ಹೆಂಡ್ತಿ ಕೈಗೆ ಸಿಕ್ಬಿಡುತ್ತೋ, ಎಲ್ಲಿ ಫೋನ್ ತೆಗ್ದು ಹಿಂಗೆ ನೋಡ್ತಾ ನಗು ಕಡಿಮೆ ಆಯಿತು ಅಂದರೆ ಹಿಂಗೆ ಪಕ್ಕದಲ್ಲಿ ಕೂತಿರೋ ಒಂದು ಮೀಟ್ರ್ ಆಫ್ ಆಗ್ತಿರುತ್ತೆ. ಮಗ ಫೋನ್ ಇಸ್ಕೊಳೋ ಅಂತಿರ್ತಾನೆ. ಯಾಕೋ ಅಂತಂದರೆ ಈ ಫೋನ್ ಇಸ್ಕೊ ಅಂತಿರ್ತಾರೆ. ಆ ಥರ ಒಂದು ಸಮಾಜ ಆಗಿದೆ ಇವಾಗ. ಬಟ್ ದೆನ್ ಇಟ್ ಈಸ್ ಆಲ್ ಒಂದು ಸರ್ಟನ್ ಟೈಮ್ವರೆಗೂ ಅಷ್ಟೇ. ನೀವು ಮದುವೆ ಆಗಿದ್ದೀರಾ ಅಂತಂದಮೇಲೆ ಸರ್, ನಿಮ್ಮ ಸರ್ವಸ್ವ, ನೀವು ದುಡಿತಾ ಇರೋದು, ನೀವು ಹೊರಗಡೆ ಇರೋದು, ನಿಮ್ಮ ಹ್ಯಾಪಿನೆಸ್ಸು ಎಲ್ಲ ನಿಮ್ಮ ಫ್ಯಾಮ್ಲಿಗೋಸ್ಕರ ಮಾಡೋದು. ನೀವು ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಹೋಗ್ತಿದ್ಯಾ ನೀನು ಅಂತಂದಮೇಲೆ, ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ಪ್ರಾಬ್ಲಮ್ ಇನ್ ಯುವರ್ ಫ್ಯಾಮ್ಲಿ. ಅದನ್ನು ಸಾರ್ಟ್ ಔಟ್ ಮಾಡ್ಕೋ. ಅಥವಾ ನೀನು ಆ ಪ್ರೀತಿನ ಬಿಟ್ಟು ಇನ್ನೊಂದು ಪ್ರೀತಿನ ಹುಡ್ಕೊಂಡು ಹೋಗ್ತಿದ್ಯಾ ಅಂದಮೇಲೆ, ದಿಸ್ ಇಸ್ ಗಾನ್, ಇಟ್ ಈಸ್ ಓವರ್ ಫಾರ್ ಯು. ಅದನ್ನು ಬಾಯ್ಬಿಟ್ಟು ಹೇಳಿಬಿಡು, ಹೋಗು ಬೇರೆ ಕಡೆ. ಇಲ್ಲ 3 ಜನದ್ದು ಲೈಫ್ ಹಾಳಾಗೋಗುತ್ತೆ, ನೆಮ್ಮದಿ ಇರೋದಿಲ್ಲ, ದೇರ್ ವಾಂಟ್ ಬಿ ಪೀಸ್. ಅದೇ ಫೋನ್ಗಳು ಬಚ್ಚಿಟ್ಕೋ, ಟೆನ್ಷನ್ನಲ್ಲಿರೋ. ಬಾತ್ರೂಮ್ಗೆ ಹೋದ್ರೂ ಈಚೆ ಬಂದು ಫೋನ್ ರಿಂಗ್ ಆಯ್ತಾ ಅಂತ ನೋಡೋದು. ಅಲ್ಲೂ ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ. ಬೇಡ, ಟೆನ್ಷನ್ನೇ ಬೇಡ. ಎಸ್, ನಿಮ್ಮ ಲೈಫಲ್ಲಿ ಸ್ಟ್ರಗ್ಲಿಂಗ್ ಪೀರಿಯಡ್ ಅಂತಂದರೆ ಯಾವುದು ಅಂತ? ಸರ್, ಇದು ಸಾಕಷ್ಟು ಸಲ ಹೇಳಿದ್ದೀನಿ ನಾನು. ಅಂದರೆ ನಾನು ಹೇಳಿದ್ನಲ್ಲ, ನಮ್ಮ ತಂದೆ ತಾಯಿದು ಒಂದು ಡಿವೋರ್ಸ್ ಎಲ್ಲ ಆಗಿ ಸಪ್ರೇಟ್ ಆದಾಗ ನಾನು ನಮ್ಮ ತಂದೆ ಜೊತೆನಲ್ಲಿದ್ದೆ ಒಂದು ಸ್ವಲ್ಪ ದಿನ. ಅಂದರೆ ಒಬ್ಬ ಮನುಷ್ಯನ ಫ್ರಸ್ಟ್ರೇಷನ್ ಇರುತ್ತೆ, ಹೆಂಡತಿ ಇಲ್ಲ, ಆ ಫ್ರಸ್ಟ್ರೇಷನ್ ಎಲ್ಲ ನನ್ನ ಮೇಲೆ ತೆಗಿಯೋರು. ದೆನ್ ನಾನು ಇಲ್ಲಿಂದ ಐ ಕ್ವಿಟ್ ದ ಹೌಸ್, ಐ ಲೆಫ್ಟ್ ದ ಹೌಸ್. ಇಲ್ಲಿಂದ ಹೊರಗಡೆ ಹೋದೆ, ಮುಂಬೈಗೆ ಹೋದೆ. ಮುಂಬೈನಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದೆ, ಮತ್ತು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಡ್ರೈವಿಂಗ್ ಕೆಲಸದಿಂದ ಹಿಡಿದು ಎಲ್ಲ ಮಾಡಿದ್ದೀನಿ ನಾನು. ವಾಪಸ್ ಮುಂಬೈಗೆ ಹೋದೆ, ಅಲ್ಲಿ ಹೋಟೆಲ್ಸು ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ಅಂದರೆ ನಾನು ಒಂದು ಸ್ಟ್ರಗಲ್ ಮಾಡಿಕೊಂಡು ಬಂದಿದ್ದೀನಿ ಅಂತಲ್ಲ ಸರ್, ಗಂಡಸಾದ್ಮೇಲೆ ಸ್ಟ್ರಗಲ್ ಇದ್ದೇ ಇರುತ್ತೆ. ಎವ್ರಿ ಡೇ ಇಸ್ ಅ ಫೈಟ್. ನಾನು ಅಚೀವ್ ಮಾಡಿಬಿಟ್ಟಿದ್ದೀನಿ ಅಲ್ಲ, ಪ್ರತಿಯೊಬ್ಬ ಮನುಷ್ಯ ಬದುಕಬೇಕು ಅಂತಂದರೆ ಅವ್ನು ಸ್ಟ್ರಗಲ್ ಮಾಡಲೇಬೇಕು. ತುಂಬ ಸ್ಟ್ರಗಲಿಂದ ಬಂದಿದ್ದೀನಿ ನಾನು ಒಂದು ಹೊತ್ತು ಊಟ ತಿನ್ಕೊಂಬಂದಿದ್ದೀನಿ. ನಾನು ಹೊಟ್ಟೆಗೆ ಊಟ ಇಲ್ದಿರ ನಾನು ಒಂದೇ ಬಟ್ಟೆ ಹಾಕ್ಕೊಂಡು 50 ದಿನ ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದೀನಿ. ಬಾಸ್, ಗಂಡಸಾದ್ಮೇಲೆ ಪ್ರತಿಯೊಬ್ಬರಿಗೂ ಒಂದು ರನ್ ಇದ್ದೇ ಇರುತ್ತೆ, ಒಂದು ಡೌನ್ಫಾಲ್ ಇದ್ದೇ ಇರುತ್ತೆ, ಒಂದು ರೈಸ್ ಇದ್ದೇ ಇರುತ್ತೆ. ಸಾಹುಕಾರ ಏನಕ್ಕೆ 1% ಇದ್ದಾರೆ ಅಂದರೆ ಅವ್ರ ತಲೆಯಿಂದ ಆಸ್ತಿಗಳು ಬಂದಿದೆ. ಆ 1% ಬಿಟ್ಟು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅಂತ ನಾವು ಏನಿದ್ದೀವಿ, ಪ್ರತಿ ಡೇ ದೇರ್ ಇಸ್ ಅ ಸ್ಟ್ರಗಲ್. ಅದನ್ನು ನಾನು ಅಚೀವ್ಮೆಂಟ್ ಅಂತ ಹೇಳೋದಿಲ್ಲ. ಹುಟ್ಟಿದ ಮೇಲೆ ಒಬ್ಬ ಗಂಡಸು ದುಡಿಲೇಬೇಕು, ದುಡಿದು ತನ್ನ ಸಂಸಾರನ, ತನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಇಟ್ ಈಸ್ ಸೆಟ್ ಆ್ಯಂಡ್ ಡನ್. ಅದನ್ನು ಬಂದು ನಾನು ಸ್ಟ್ರಗಲ್ ಅಂತ ಹೇಳ್ಕೊಳೋದು ನನಗೆ ಇಷ್ಟನೇ ಇಲ್ಲ. ನನಗೆ ಜರ್ನಿನಲ್ಲಿ ನಾನು ಏನು ಬದುಕೋದಕ್ಕೆ ಏನು ಮಾಡಬೇಕೋ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ತೊಗೊತೀನಿ. ಐ ಟೇಕ್ ಆಲ್ ದ್ಯಾಟ್ ಆಸ್ ಎನ್ ಎಕ್ಸ್ಪೀರಿಯನ್ಸ್. ಜೊತೆಗೆ ವಾಪಸ್ ಬೆಂಗಳೂರಿಗೆ ಬಂದು ಒಂದಷ್ಟು ವರ್ಷ ಇರಲಿಲ್ಲ ನಾನು. ಇವಳು ನನ್ನ ಮದುವೆ ಆಗ್ತಾಳೋ ಇಲ್ವೋ ಅನ್ನೋ ಒಂದು ಡೌಟ್ನಲ್ಲಿದ್ದೆ, ಅಥವಾ ಮದುವೆ ಆಗೋಗ್ಬಿಟ್ಟಿದ್ಯಾ ಅನ್ನೋ ಒಂದು ಡೌಟ್ನಲ್ಲಿದ್ದೆ. ಫೋನ್ ಕಾಂಟ್ಯಾಕ್ಟ್ ಬೇರೆ ಇರಲಿಲ್ಲ. ಸೊ ಅದೆಲ್ಲ ಆಗಿ
ಇವ್ರ ಅಕ್ಕನ ಫೋನ್ ಮಾಡಿ ಹ್ಮ್. ಇಲ್ಲ ಇನ್ನೂ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡು ಹ್ಮ್. ಆಮೇಲೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಹ್ಮ್. ಮನೆಗೆ ಹೋಗಿ ಮದುವೆ ಆಗುವಂತ ಇವರ ತಾಯಿ ಹತ್ರ ಅಂದರೆ ನಮ್ಮ ಅತ್ತೆ ಹತ್ರ ಕೇಳಿದಾಗ ಬಿಲ್ಕುಲ್ ಇಲ್ಲ ಅಂದ್ಬಿಟ್ರು. ಇವರಪ್ಪ ಅಮ್ಮ. ಹ್ಮ್. ಯಾಕೆಂದರೆ ನಮ್ಮ ತಂದೆ ಬಂದು ಅಂದರೆ ಅವರು ಇದ್ದಿದ್ದು ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಫೀಲ್ಡು, ಅವರು ಇನ್ವೆಸ್ಟ್ ಮಾಡೋರು, ಬಿಸ್ನೆಸ್ ಇತ್ತು, ಕಲರ್ಫುಲ್ ಲೈಫ್. ಅಂದರೆ ಡೈಲಿ ಪಾರ್ಟಿ ಮಾಡೋದು, ಒಂದಷ್ಟು ಜನ ಫ್ರೆಂಡ್ಸು, ಮ್ಯೂಸಿಕ್ಕು, ಕಾರ್ಗಳು, ಈ ಥರ ಇದ್ದವರು. ಅವ್ರ ಮಗ ನಾನು ಇನ್ನು ಹೆಂಗಿರ್ತೀನಿ ನಾನು, 4 ವರ್ಷ ಬೇರೆ ಯಾರು 4-5 ವರ್ಷ ಯಾರಿಗೂ ಕಣ್ಣು ಕಾಣಿಸ್ಕೊಂಡಿಲ್ಲ ಇವನು, ಎಲ್ಲಿ ಹೋಗಿದ್ನೋ, ಏನು ಮಾಡಿದ್ನೋ, ಏನು ಬ್ಯಾಕ್ಗ್ರೌಂಡ್ ಇದೆ ಇವನಿಗೆ, ನಮ್ಮ ಮಗಳು ಚೆನ್ನಾಗಿ ಸಾಕಿದ್ದೀವಿ, ಬೇಡ ಅಂತಂದ್ಬಿಟ್ಟು ಇಲ್ಲ ಅಂತಂದರು. ಆಮೇಲೆ ನನಗೆ ಹೆಂಗೆ ಪಲ್ಟಿ ಹೊಡೆದು ಬುಟ್ಟಿಗೆ ಹಾಕ್ಕೊಂಡೆ. ಹೆಂಗೆ ಒಪ್ಸಿದ್ರಿ ತಂದೆ ತಾಯಿನ ಅಂತ? ಅವ್ರು ಬಿಲ್ಕುಲ್ ಬೇಡ ಅಂತ ಹೇಳಿದರು. ಆಮೇಲೆ ಅಮ್ಮನ ತುಂಬ ಪೂಸಿ ಹೊಡೆದೆ. ಅಮ್ಮನಿಗೆ ಅಮ್ಮ ಒಪ್ಕೊಂಡ್ರೆ ನಮ್ಮ ಅಪ್ಪನ ಒಪ್ಪಿಸ್ತಾರೆ ಅನ್ನೋ ನಂಬಿಕೆ ಇತ್ತು. ಅಮ್ಮನ ಒಪ್ಸಾದ್ಮೇಲೆ ಅಮ್ಮ ಒಂದೇ ಮಾತು ಹೇಳಿದ್ರು, ಇಷ್ಟು ವರ್ಷ ನೀನೇನು ಕೇಳಿಲ್ಲ, ನೀನು ಕೇಳ್ತಾ ಇದೆಯಾ, ಓಕೆ ಮಾಡ್ಕೊ. ದೀಕ್ಷೆ ಎಲ್ಲ ತೊಗೊಳೋದಕ್ಕೆ ಹೋಗ್ಬಿಟ್ಟಿದ್ದು. ಹೌದಾ? 2 ಸಲ. ಯಾವ್ದು? ಏನು ಯಪ್ಪ ಫುಲ್ಲು. ಅಲ್ಲಿ ರಾಮಕೃಷ್ಣ ಆಶ್ರಮ ಅಂತ ಇತ್ತು, ಅಲ್ಲಿ ಹೋಗಿ ಅಲ್ಲಿ ದೀಕ್ಷೆ ತಗೊಳಕ್ ಹೋದ್ರೆ, ಇಲ್ಲ ನಿಮ್ಗಿನ್ನು ಟೈಮ್ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸರಿ ಆಯ್ತು ಅಂತ ಹಂಗೆ ಬರ್ತಿದ್ದೆ. ಆಮೇಲೆ ಇವ್ರಿಗೆ ಸಿಗಾಕೊಂಡ್ರಲ್ಲ, ಸಿಗಾಕೊಂಡ್ರು ಅಂತಂದ್ರೆ ಆಮೇಲೆ ಇವರು ಸಿಕ್ಕಿದ್ರು, ಮದುವೆ ಅದು. ಮದುವೆ. ಓಕೆ, ಈಗ ಫಿನಾನ್ಷಿಯಲಿ ಅಂತ ಬಂದಾಗ ನಿಮಗೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಇಂಡಿಪೆಂಡೆಂಟ್ ಆಗಿದ್ರಿ. ಸೊ ಈಗ ಇವರು ಕೂಡ ಅಂತಂದಾಗ ತಂದೆ ತಾಯಿ ಯಾಕಂತಂದ್ರೆ ಏನು ಎತ್ತ ಅಂತ ಯೋಚನೆ ಮಾಡ್ತಾರೆ, ಯಾಕಂತಂದ್ರೆ ಹೆಣ್ಣು ಕೊಡುವಂಥವ್ರು ಕೂಡ. ಸೊ ಫಿನಾನ್ಷಿಯಲಿ ಎಷ್ಟು ಈಗ ಸೆಟಲ್ಡ್ ಆಗಿದ್ದೀರಾ ಅನ್ನೋದು, ಯಾಕಂದ್ರೆ ಮಗ ಬೇರೆ ಇದ್ದಾರೆ, ಅವ್ರಿಗೂ ಕೂಡ ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಇಟ್ಕೊಂಡಿರ್ತೀರ. ಸಿ ಫಿನಾನ್ಷಿಯಲಿ ಅಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಇನ್ನೊಂದು ಮತ್ತೊಂದು ಅಂತಲ್ಲ. ವಿ ಹ್ಯಾವ್ ವಾಟ್ ಈಸ್ ಸಫಿಷಿಯೆಂಟ್, ಅಂದರೆ ನಮ್ಮ ಸರ್ವೈವಲ್ಗೆ ಏನು ಸಫಿಷಿಯೆಂಟು ಅಷ್ಟಿದೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ಗಳಿದೆ, ಆ್ಯಂಡ್ ಪ್ರಾಜೆಕ್ಟ್ಗಳಿಂದ ಒಂದಷ್ಟು ಬರ್ತಾ ಇರೋದನ್ನ ಎಲ್ಲ ಫೈನಾನ್ಷಿಯಲ್ ಮಿನಿಸ್ಟರ್ ಇವರೇ ಇರೋದು. ಹೋಮ್ ಮಿನಿಸ್ಟರ್ ಅವರ ಫಿನಾನ್ಷಿಯಲ್ ಮಿನಿಸ್ಟರ್. ಆ್ಯಕ್ಚುಲಿ ಒಳ್ಳೇದದು. ಅಂದರೆ ದುಡ್ಡೆಲ್ಲ ಹೆಂಡತಿ ಕೈ ಕೊಟ್ಬಿಡ್ತಾನೆ ಅನ್ನೋ ಈ ಮಾತುಗಳು ಬರುತ್ತಲ್ಲ, ಆ್ಯಕ್ಚುಲಿ ಇಟ್ ಈಸ್ ಬೆಟರ್ ಥಿಂಗ್. ಫಿನಾನ್ಷಿಯಲಿ ಹೆಣ್ಮಕ್ಳು ಮೇಂಟೈನ್ ಮಾಡೋವಂಗೆ ಗಂಡು ಮಕ್ಳಿಗೆ ಆಗೋದಿಲ್ಲ. ಇವತ್ತು 10,000 ರೂಪಾಯಿ ಬಂತ, 11,000 ರೂಪಾಯಿ ಖರ್ಚು ಮಾಡಿರ್ತೀವಿ. 100%. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ ಅದು. ನಾಳೆ ನೋಡ್ಕೊಳ್ಳೋಣ ಬಾ ಮಗ. ಬಟ್ ನನಗೆ ಬಂದಿದ್ದ ತಕ್ಷಣ ನಾನೇನು ಮಾಡ್ತೀನಿ, ತಗೊಮ್ಮ ಇದು ಇಟ್ಕೊ, ನಿಂದು ಏನೇನಿದೆ ನೋಡು, ನನಗೆ ಪೆಟ್ರೋಲ್ಗೆ, ನನಗೆ ಬೇರೆ ಬೇರೆ ಸೋಗೆ ಇಷ್ಟಿಷ್ಟಿದೆ, ನಾನು ಕೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ಫೋನ್ಪೇ ಮಾಡ್ತೀನಿ, ನಮ್ಮದು ಫೋನ್ಪೇ ಸರ್ಕಲ್ನಲ್ಲಿದೆ, ಮಾಡಿದ ತಕ್ಷಣ ಅದು ಹಾಕ್ಬಿಡು ಅಂತ ಹೇಳ್ತೀನಿ. ಅಷ್ಟೇ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ಪಾರ್ಟಿ ಮಾಡೋದಾಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ನಮ್ಮ ಚಟಗಳಾಗಲಿ, ಪೆಟ್ರೋಲು, ಕಾರು, ಇನ್ನೊಂದು ಮತ್ತೊಂದು. ಇನ್ನು ಮಿಕ್ಕಿದೆಲ್ಲ ಅವಳು ಮೇಂಟೈನ್ ಮಾಡ್ತಾಳೆ, ಅವಳ ಅಕೌಂಟ್ನಲ್ಲಿರುತ್ತೆ. ಡೈಲಿ ಬರುವಂಥ ದಿನಸಿಗಳು, ಅದು ಇದು ಎಲ್ಲದಕ್ಕೂ ನನ್ನ ಹತ್ರ ಕೇಳೋದು ಬೇಡ, ಅವಳ ಹತ್ರ ಇರುತ್ತೆ ಅಂದ್ಬಿಟ್ಟು ನಂದು ಖರ್ಚು ಸ್ವಲ್ಪ ಕಡಿಮೆ. ನಮ್ಮದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದಷ್ಟು ನಮ್ಮ ದಿನಸಿಗಳು ಬಂದುಬಿಟ್ರೆ ದಿನ ಫುಲ್ಲು ಮೇಂಟೈನ್ ಆಗಿಬಿಡುತ್ತೆ. ಸೊ ಅದನ್ನು ಬಿಟ್ಟು ಇನ್ನೆಲ್ಲ ಶಿ ಟೇಕ್ಸ್ ಕೇರ್. ಆ್ಯಂಡ್ ಆಸ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತಿಲ್ಲ, ಬೇಕಾಗಿರೋ ಹಂಗೆ ಒಂದು ಗಾಡಿ ಇದೆ, ಒಂದು ಕಾರ್ ಇದೆ, ಒಂದು 2 ವೀಲರ್ ಇದೆ, ಒಂದು ಮಗನಿಗೊಂದು ಗಾಡಿ ಇದೆ, ಇವ್ರಿಗೊಂದಿದೆ, ಇರೋದಕ್ಕೆ ಮನೆ ಇದೆ, ಊರಲ್ಲಿ ಇವ್ರದ್ದು ಆಸ್ತಿ ಇದೆ. ನಾನು ಅದನ್ನು ಇವತ್ತು ಯಾವತ್ತೂ ಕೇಳಿಲ್ಲ, ಮುಂದಕ್ಕೂ ಕೇಳೋದಿಲ್ಲ. ಇಟ್ ಇಸ್ ಆಲ್ ಅವ್ರದ್ದು ಅಂದಮೇಲೆ ಅವ್ರದ್ದು. ನಾನು ಮಾಡ್ತಾಯಿದ್ದೀನಿ, ಇವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ನನ್ನ ಮಗನಿಗೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಕೇಳಿದ್ದು ಕೊಡಿಸ್ತೀನಿ, ದ್ಯಾಟ್ ಈಸ್ ಸಫಿಷಿಯೆಂಟ್. 2 ಲಕ್ಷ 3 ಲಕ್ಷ ಶರ್ಟ್ ಎಲ್ಲ ಹಾಕೊಂಡು ತಿರ್ಗಲ್ಲ, 10 ಲಕ್ಷ 15 ಲಕ್ಷ ಸೀರೆ ಕೊಡಿಸೋದಿಲ್ಲ. ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ತೊಗೊತೀವಿ. ಎಷ್ಟು ಕಡಿಮೆ ಬೆಲೆನಲ್ಲಿ ಸಿಗುತ್ತೋ ಅಷ್ಟು ಕಡಿಮೆ ಬೆಲೆ ನೋಡ್ಬಿಟ್ಟು ತೊಗೊತೀವಿ. ಚೆನ್ನಾಗಿ ಕಾಣಿಸ್ಬೇಕು, ಕಡಿಮೆ ಬೆಲೆನಲ್ಲಿ ಇರಬೇಕು, ನಮಗೆ ಇಷ್ಟ ಆಗಬೇಕು, ಅಷ್ಟೇ. ಇರೋದ್ರಲ್ಲಿ ಹ್ಯಾಪಿ ಆಗಿದ್ದೀವಿ. ಇರೋದ್ರಲ್ಲೇ.
ಈಗ ಮಾತೆತ್ತಿದ್ರೆ ನೀವು ಆಗ್ಲಿಂದನೂ ಕೂಡ, ಯಾಕಂತಂದ್ರೆ 17 ವರ್ಷಗಳ ಕಾಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ. ಯಾಕಂದ್ರೆ ನಿಮ್ಮ ಡೌನ್ಫಾಲ್ ಅವ್ರು ಅರ್ಥ ಮಾಡ್ಕೋಬೇಕು, ನಿಮ್ಮ ವೇವ್ ಲೆನ್ಸ್ ಅವ್ರು ಅರ್ಥ ಆಗಬೇಕು. ಸೊ ಆ ಥರ ಈಗೇನಿದ್ರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಡಿವೋರ್ಸ್. ಆಗಲೇ ಹೇಳ್ದಾಗೆ ಎಲ್ಲ ಕ್ಯಾಲ್ಕುಲೇಟಿವ್. ಈಗ ಮದುವೆಗೆ ಹೆಣ್ಣು ಕೇಳಕ್ಕೆ ಹೋಗ್ತಿದೆ ಅಂತಂದಾಗ ಗೌರ್ಮೆಂಟ್ ಜಾಬ್ ಇದೆಯಾ ಅಂತ ಕೇಳ್ತಿದ್ದಾರೆ ಬಿಟ್ರು ಹುಡುಗ ಒಳ್ಳೆಯವನ ಅಂತ ಕೇಳ್ತಿಲ್ಲ. ಎಕ್ಸಾಕ್ಟ್ಲಿ. ಸೊ ಈಗಿನ ಜನ್ರೇಷನ್ಸ್ಗೆ ನೀವಿಬ್ಬರ ಕಡೆಯಿಂದ ಏನಾದ್ರು ಟಿಪ್ಸ್ ಕೊಡೋದಾದ್ರೆ? ಸರ್ ಬೆಸ್ಟ್ ಥಿಂಗ್ ಏನು ಗೊತ್ತಾ, ಈ ಡಿವೋರ್ಸ್ ಅಂತ ಫಸ್ಟ್ ಬಂದಾಗ ಮಾತುಕತೆಗಳು ಬರೋದು ಹೇಗೆ ಅಂದರೆ, ಈ ಇವ್ರ ಕಡೆ ತಂದೆ ತಾಯಿ ಅವ್ರ ಕಡೆ ತಂದೆ ತಾಯಿ ಬಂದು ನಾನು ಮದುವೆಗೆ ಇಷ್ಟು ಖರ್ಚು ಮಾಡಿದೆ, ಇಷ್ಟು ಚಿನ್ನ ಹಾಕಿದೆ, ಇಷ್ಟು ವರದಕ್ಷಿಣೆ ಕೊಟ್ಟೆ, ಡೌರಿ ಕೇಸ್ ಹಾಕ್ರಿ, ಹರಾಸ್ಮೆಂಟ್ ಕೇಸ್ ಹಾಕಿ, ಇದೆಲ್ಲ ಇಲ್ಲದೇ ಇರೋ ಕೇಸ್ಗಳೆಲ್ಲ ಬಂದುಬಿಡುತ್ತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಬೆಸ್ಟ್ ಥಿಂಗ್ ಟು ಡೂ ಇಸ್, ಮದುವೆ ಆಗ್ತೀರಾ, ಗ್ರ್ಯಾಂಡಾಗಿ ಆಗ್ತೀರಾ, ಅದು ನಿಮ್ಮ ಮೆಂಟಾಲಿಟಿಗೆ ಬಿಟ್ಟಿರೋದು. ನನ್ನ ಸಜೆಷನ್ ಕೇಳೋದಂದರೆ ಸಿಂಪಲ್ ಆಗಿ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ, ಶಾಸ್ತ್ರ ಏನಿದೆ ನಮ್ಮ ಶಾಸ್ತ್ರದ ಪ್ರಕಾರನೇ ಮದುವೆ ಆಗಿ, ದೇವಸ್ಥಾನದಲ್ಲಿ ಮದುವೆ ಆಗಿ, ಯಾರು ಇಂಪಾರ್ಟೆಂಟ್ ನಿಮಗೆ ಅವ್ರನ್ನ ಕರೀರಿ. 600 ಜನ ಬಂದಿದ್ರು, 1000 ಜನ ಬಂದಿದ್ರು ನನ್ನ ಮದುವೆಗೆ, 2000 ಜನ ಬಂದಿದ್ರು ನನ್ನ ಮದುವೆಗೆ, ಇನ್ನೊಂದು ಆ್ಯನಿವರ್ಸರಿ ಮುಂಚೆ ಡಿವೋರ್ಸ್ ಮಾಡ್ಕೊಂಡು ಕೂತಿರ್ತಾರೆ. ಏನು ಪ್ರಯೋಜನ? ಮದುವೆ ಆಗಿ ನೆಮ್ಮದಿಯಾಗಿ, ನನಗೆ ನೀನು ನಿನಗೆ ನಾನು, ಮದುವೆಗೆ ಖರ್ಚು ಮಾಡಬೇಕು ಅಂತ ಒಂದು ಆಸೆ ಇರುತ್ತಲ್ಲ ತಂದೆ ತಾಯಿಗೆ, ಅದಕ್ಕೊಂದು ಮನೇನೋ ಅಥವಾ ಒಂದು ಇನ್ವೆಸ್ಟ್ಮೆಂಟೋ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಆಗೋಂಗೆ ಬೆಳೆಯೋದಕ್ಕೆ ಬಿಡ್ರಿ. ಅದನ್ನು ಇಲ್ಲ ಬ್ಯಾಂಕ್ಗೆ ಹಾಕಿ, ಮಗಳ ಹೆಸರಿನಲ್ಲಿ ಹಾಕಿ, ಫಿಕ್ಸೆಡ್ ಡೆಪಾಸಿಟ್ ಮಾಡಿ, ಮುಂದಕ್ಕೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ದಾಮ್ ಧೂಮ್ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ನಾವು ಮದುವೆ ಮಾಡಿಸ್ಬಿಟ್ಟು ನಾಳೆ ಬಂದು ನಾನು 10 kg ಚಿನ್ನ ಹಾಕಿದ್ದೆ, 5 ಕೋಟಿ ವರದಕ್ಷಿಣೆ ಕೊಟ್ಟಿದ್ದೆ, ಕಾರ್ ಕೊಟ್ಟಿದ್ದೆ, ಮನೆ ಕೊಟ್ಟಿದ್ದೆ, ಹೊಡಿತಾವನೆ, ಹರಾಸ್ ಮಾಡ್ತಾವನೆ, ಡಿವೋರ್ಸ್ ಮಾಡೋಣ, ಅಥವಾ ಅವಳಿಗೆ ಇನ್ನೊಂದು ಸಂಬಂಧ ಆಯಿತು, ಅದಾಯಿತು, ಇದಾಯಿತು, ಇದೆಲ್ಲ ಬೇಡದೇ ಇರೋದು ಅನ್ನೆಸೆಸರಿ ಅನ್ವಾಂಟೆಡ್ ಥಿಂಗ್ಸು ಜಸ್ಟ್ ಟು ಗೆಟ್ ಡಿವೋರ್ಸ್ ಹೊರಗಡೆ ಬರುತ್ತೆ. ಇಬ್ಬರ ಮನೆಗಳೂ ಹಾಳಾಗುತ್ತೆ, ಮರ್ಯಾದೆಗಳು ಹಾಳಾಗುತ್ತೆ, ಫ್ಯಾಮ್ಲಿಗಳು ಡಿಪೆಂಡ್ ಆನ್ ದ್ಯಾಟ್. ಇದೆಲ್ಲ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ವೇಸ್ಟ್ ಆಫ್ ಎನರ್ಜಿ. ಗಂಡು ಹೆಣ್ಣಿಗೆ ಇಷ್ಟನಾ, ಹೆಣ್ಣು ಗಂಡಿಗೆ ಇಷ್ಟನಾ? ಅರೇಂಜ್ ಮ್ಯಾರೇಜೇ ಮಾಡ್ಕೊಳ್ಳಿ, ಲವ್ ಮ್ಯಾರೇಜೇ ಮಾಡ್ಕೊಳ್ಳಿ. ಡೋಂಟ್ ಗೋ ಔಟ್ ಆ್ಯಂಡ್ ಸ್ಪ್ರೆಡ್ ದ ವರ್ಡ್ ಟು ದ ವರ್ಲ್ಡ್. ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ಕೋಟಿಗೆ ಮದುವೆ ಮಾಡ್ತಾಯಿದ್ದೀವಿ, ತೋರಿಸ್ಕೊಳಂಗೆ ತೋರಿಸ್ಕೊಳ್ಳಿ, ಅದು ನಿಮ್ಮನೆ ಬರ. ಬಟ್ ಆ ದುಡ್ಡನ್ನೇ ಒಂದು ಗಂಡು ಹೆಣ್ಣು ಒಂದು ಹೊಸ ಸಂಸಾರ ಸ್ಟಾರ್ಟ್ ಮಾಡ್ತಾವ್ರೆ ಅಂದಾಗ ಒಂದು ಬ್ಯಾಂಕ್ನಲ್ಲಿ ಹಾಕಿ ಅವ್ರಿಗೆ ಮುಂದಕ್ಕೆ ಹೆಲ್ಪ್ ಆಗಿ ಬಿಟ್ಟರೆ, ಖರ್ಚಾಗಿರೋದಕ್ಕೂ ಲೆಕ್ಕ ಇರುತ್ತೆ ಡಿವೋರ್ಸ್ ಆದಾಗ. ಇಷ್ಟು ದುಡ್ಡು ನನ್ನ ಖರ್ಚಾಗಿದೆ, ಇಷ್ಟು ದುಡ್ಡು ನಿನ್ನ ಖರ್ಚಾಗಿದೆ ಅನ್ನೋದು. ಬೇಡ, ಅಡ್ಜಸ್ಟ್ ಆಗ್ತಿಲ್ಲ, ಬೇರೆ ಹೋಗೋಣ ಅಂದರೆ ಡಿವೋರ್ಸ್ ತೊಗೊಳ್ಳಿ, ನಿಮ್ದು ಏನಿದೆ ನೀವು ತೊಗೊಳ್ಳಿ, ನಮ್ದೇನಿದೆ ತೊಗೊತೀನಿ, ನಾವು ಆ ಥರ. ದಟ್ ಈಸ್ ಬೆಟರ್. ವಿಚ್ ಇಸ್ ಬೆಟರ್ ಯು ಥಿಂಕ್? ದಾಮ್ ಧೂಮ್ ಅಂತ ಕೆಲಸ ಮಾಡಿ ಎಲ್ಲ ಮಾಡಿ ಬಂದಿದ್ದ ಗೆಸ್ಟ್ಗಳಿಗೂ ಉಪ್ಪಿನಕಾಯಿ ಸರಿಗಿಲ್ಲ, ಜಿಲೇಬಿ ಹಾಕಿಲ್ಲ, ಇದೇನೋ ಅನ್ನ ಚೆನ್ನಾಗಿರಲಿಲ್ಲ, ಎಲ್ಲರ ಹತ್ರನೂ ಕಂಪ್ಲೇಂಟ್ಸ್ ಕೇಳಿಕೊಂಡು ಒಂದು ದೊಡ್ಡದಾಗಿ ಮದುವೆ ಮಾಡಿ, ಮದುವೆ ಆದವರು ಖುಷಿಯಾಗಿಲ್ಲ, ಮದುವೆ ಮಾಡಿಸಿದವರು ಖುಷಿಯಾಗಿಲ್ಲ, ಮದುವೆ ಬಂದವರು ಖುಷಿಯಾಗಿಲ್ಲ, ಸಿಕ್ಕಿಲ್ಲ, ಜಿಲೇಬಿ ಸಿಕ್ಕಿಲ್ಲ ಅಂತಿರ್ತಾರೆ. ಇಟ್ಸ್ ವೇಸ್ಟ್ ಆಫ್ ಟೈಮ್. ನಾನು ವೆರಿ ಸಿಂಪಲ್ ಆಗಿ ಮದುವೆ ಆದೆ ಸರ್. ಆಫೀಸಲ್ಲಿ ಲೋನ್ ತೊಗೊಂಡೆ, ಲೋನ್ ತೊಗೊಂಡು ಒಂದು ತಾಳಿ ಸರ, ಒಂದು ಮದುವೆಗೆ ಸೀರೆ ಇಷ್ಟು ತೊಗೊಂಡೆ. ಯಾರು ಮದುವೆ ಮಾಡಿಸೋದು ಗ್ರ್ಯಾಂಡಾಗಿ ಬೇಡ, ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದು ಎಲ್ಲ ಶಾಸ್ತ್ರ ಏನಿತ್ತು ಎಲ್ಲ ಮಾಡಿ 5,100 ರೂಪಾಯಿ ಕೊಟ್ಟೆ ದೇವಸ್ಥಾನಕ್ಕೆ. ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ರು, ಕರ್ಕೊಂಬಂದು ಅದು ಈಚೆಗಡೆ ಅದೇನೋ ತೋರಿಸ್ತಾರಲ್ಲ ಅರುಂಧತಿ ನಕ್ಷತ್ರ, ಅದನ್ನು ತೋರಿಸಿದ್ರು. ಎಲ್ಲ ನೀಟಾಗಾಯ್ತು. ನೀವು ನೋಡಿದ್ರೆ ಮರ್ತೋಗ್ಬಿಟ್ರೆ, ನಾನು ನೋಡ್ಬೇಕಾದಕ್ಕೆ ಬೇಗ ನೋಡಿ ಕಾಣಿಸುತ್ತಾ? ನಂಗೆ ತೋರಿಸಲ್ಲ ಅಷ್ಟೇ, ನೋಡ್ಬೇಕು. ಮೇಡಮ್ ನಿಮ್ಗೆ ಏನಾದ್ರು ಕಾಣಿಸ್ತಾ? ನೀವೇ ತಾನೇ ತೋರಿಸೋದು. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರುವಂಥ ಒಂದು ಸಾಗರ್ ಹೋಟ್ಲ್ಗೆ ಹೋಗ್ಬಿಟ್ಟು, ಎಷ್ಟು ಜನ ಗೆಸ್ಟ್ಗಳು ಬಂದಿರೋ ಅವ್ರಿಗೆಲ್ಲ ಒಳ್ಳೆ ದೋಸೆ ಪಲಾವ್ ಕೊಡಿಸ್ಬಿಟ್ಟು, ಕಾಫಿ ಕುಡಿಸ್ಬಿಟ್ಟು, ಮನೆಗೆ ಹೋಗಿರೋ ತಗೋಕಿ ಅಂದ್ಬಿಟ್ಟು ನಮ್ಮ ಮನೆ ಕೀ ಕೊಟ್ಬಿಟ್ಟು ನಾನು ವಾಪಸ್ ಆಫೀಸ್ಗೆ ಹೋದೆ. ಇಷ್ಟೇ. ನಮ್ಮ ಇಬ್ರು ಒಟ್ಟಿಗೆ ಮನೆ ತುಂಬಿಸ್ಕೊಳ್ಳೋದು ಕೂಡ ಆ ಥರನೂ ಏನಾಗಿಲ್ಲ. ಸೀದಾ ನಾನು ಹೋದೆ, ಆಫೀಸ್ಗೆ ಹೋದೆ. ಇವರು ಮನೆಯಲ್ಲಿ ಹೋಗಿ ನಮ್ಮ ಆಂಟಿ ಎಲ್ಲ ಇದ್ರು, ಅವ್ರ ಶಾಸ್ತ್ರಗಳು ಮಾಡಿಕೊಂಡ್ರು, ಮನೆಯಲ್ಲಿ ವೆಯ್ಟ್ ಮಾಡ್ತಿದ್ಲು. ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೆ.
ಇಷ್ಟೇ. ಫಸ್ಟ್ ನೈಟ್ ದಿನನೇ ಫಸ್ಟ್ ನೈಟ್ ಆಗೋದಿಲ್ಲ, ಅದಕ್ಕೊಂದು ಮುಹೂರ್ತ ಬೇರೆ ಹೇಳ್ತಾರೆ. ಅದಕ್ಕೆಲ್ಲ ಯಾವ್ದು ಸರ್ ಮುಹೂರ್ತ ಫಸ್ಟ್ ನೈಟ್ ಮಾಡೋದಕ್ಕೆ? ಮದುವೆ ಆಯ್ತಾ ಮುಗಿಸ್ಬೇಕು, ಅದಕ್ಕೊಂದು ಶಾಸ್ತ್ರ. ನಿಮ್ ವೇಟ್ ಮಾಡ್ಸಿದ್ರು ಅನ್ಸುತ್ತೆ ಮೇ ಬಿ. 3 ದಿನ ವೇಟ್ ಮಾಡ್ಸಿದ್ರು. ನಾನು ಆಮೇಲೆ ಅದಕ್ಕೊಂದು ಲೊಕೇಶನ್ ಬೇರೆ, ಇವ್ರ ಮನೆ ಕಡೆ ಒಂದು ಲೊಕೇಶನ್ ಸೆಟ್ ಮಾಡಿ, ಮುಹೂರ್ತ ಸೆಟ್ ಮಾಡಿ, ಹೂವಾಗಿ ಯಾವನ್ ನೋಡ್ತಾನೆ ಸರ್, ಹೂವು ಹಾಕಿದಾರ, ಇನ್ನೊಂದು ಹಾಕಿದಾರ, ಲೊಕೇಶನ್ ಕರೆಕ್ಟ್ ಆಗಿದ್ಯಾ, ಟೈಮ್ ಕರೆಕ್ಟ್ ಆಗಿದ್ಯಾ, ಅದು ಆ ಟೈಮ್ ಆಗೋವರೆಗೂ ಬಿಡ್ತಾ ಇಲ್ಲ ಒಳಗೆ. ಇಲ್ಲ ಇನ್ನೊಂದು 10 ನಿಮಿಷ ಇದೆ, ಇರಿ. ನಾವು ಮದ್ವೆ ಆಗಿ 3 ದಿನ ಆಯ್ತು ಬಿಡು ನಮ್ಮನ್ನ ಅನ್ಕೊಂಡು ಅಲ್ಲಿವರೆಗೆ ತುಂಟಾಟಗಳು ಏನಾದ್ರು ಮಾಡಿದ್ರಾ? ಎಲ್ಲಿ ಬಿಡ್ತಾ ಇರ್ಲಿಲ್ಲ. ಎಲ್ಲ ಫ್ಯಾಮಿಲಿಗಳು ತರ ಹಂಗೆ ಕೂತ್ಕೊಂಡು ಕಾಯೋರಿಗೆ, ಏನ್ ಮಾಡ್ತಿದ್ಯಾ ಅನ್ನೋಂಗೆ. ನಾನು ಆಫೀಸ್ಗೆ ಹೋಗಿ ಬರೋದು 3ನೇ ದಿನಕ್ಕೆ ನಮ್ದು ಫಸ್ಟ್ ನೈಟ್ ಅಂತ ಒಂದು ಅರೇಂಜ್ ಮಾಡಿದ್ರು. ನನ್ನ ಮಗನು ನೋಡ್ತಾನೆ ಈ ಇಂಟರ್ವ್ಯೂನ. ಆಯ್ತು ಅಷ್ಟೇ. ಫಸ್ಟ್ ನೈಟ್ ಲ್ಯಾಪ್ಟಾಪ್ ತೆಗ್ದೆ, ಸೋನು ನಿಗಮ್ದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ಸ್ ಹಾಕ್ದೆ, ಇನ್ನ ಮಿಕ್ಕಿದ ಕೆಲಸ ಎಲ್ಲ ಮುಗೀತು. ಕರೆಕ್ಟಾಗಿ 1 ವರ್ಷಕ್ಕೆ ಮಗ ಹುಟ್ದ. ಸೊ ಅಷ್ಟೇ ಸರ್, ಸಿಂಪಲ್ ಮದುವೆ, ಸಿಂಪಲ್ ಫಸ್ಟ್ ನೈಟ್, ಸಿಂಪಲ್ ಲೈಫ್. ನಮ್ಮ ಲೈಫ್ನಲ್ಲಿ ಇರೋದು ನಾವು 3 ಜನ, ನಾನು, ನನ್ನ ಹೆಂಡತಿ, ನನ್ನ ಮಗ. ದಿಸ್ ಇಸ್ ಅವರ್ ಇನ್ನರ್ ಸರ್ಕಲ್. ಏನೇ ತುಂಟಾಟಗಳು, ಚೇಷ್ಟೆ, ಕೋಪ, ಅಳು, ನಗು ಎಲ್ಲ ಇಷ್ಟರಲ್ಲೇ ಮಾಡ್ಕೊತೀವಿ. ನಮ್ಮಿಬ್ಬರದ್ದು ಏನಾದರೂ ಸೀರಿಯಸ್ ಡಿಸ್ಕಷನ್ ಇದ್ದರೆ ರೂಮಲ್ಲಿ 4 ಗೋಡೆ ಮಧ್ಯದಲ್ಲಿ ಮಾತಾಡ್ತೀವಿ, ಸಾರ್ಟ್ ಔಟ್ ಮಾಡ್ಕೊತೀವಿ, ಸಾಲ್ವ್ ಮಾಡ್ಕೊತೀವಿ, ಹೊರಗಡೆ ಬರ್ತೀವಿ, ತಿರ್ಗಾ ತರಲೆ ತುಂಟಾಟ ಇದ್ದೇ ಇರುತ್ತೆ. ಹಬ್ಬ ಅಂದರೆ ಮುನಿಸ್ ಮಾಡಿಕೊಂಡ್ರೆ 1 ಅವರ್, 2 ಅವರ್, 3 ಅವರ್ ಅಷ್ಟೇ. ನಾನು ಇಲ್ಲ, ಅವಳು ಕಾಫಿ ಕೊಡು ಅಂದರೆ ಆಯಿತು ಅಂದರೆ ಏನೋ ಆಗಿದೆ. ನನ್ನ ಮಗ ಒಂದ್ಸಲಿ ನನ್ನನ್ನು ಅವಳನ್ನ ನೋಡ್ತಾನೆ, ಇಬ್ಬರದ್ದು ಇದೆ, ಇನ್ನು 2 ಅವರ್ಗೆ ಸರ್ ಹೋಗ್ತೀರಾ ಅಂದ್ಕೊಂಡು ಅವ್ನ ಪಾಡೋದು ಹೋಗ್ತಾನೆ. ನಾನು ಹೋಗಿ ಸಾರಿ ಹೇಳ್ತೀನಿ, ಇಲ್ಲ ಅವಳು ಬಂದು ಸಾರಿ ಹೇಳ್ತಾನೆ. ಇಬ್ಬರಲ್ಲಿ ಯಾರು ಫಸ್ಟ್ ಸಾರಿ ಹೇಳೋದು? ಮೋಸ್ಟ್ ಆಫ್ ದ ಟೈಮ್ಸ್ ನಾನೇ ಹೇಳಿರೋದು. ಏನಿಲ್ಲ, ಇನ್ನೊಂದೇನು ಗೊತ್ತಾ, ನಮಗೆ ಸಾರಿ ಕೇಳಬೇಕು ಅಂತ ಏನಿಲ್ಲ. ಹೌದು, ಮಾತಾಡ್ಕೊಂಡು ಬಿಡ್ತೀರಾ? ಹಾಗೇನೆ ಆಯ್ತು ಬಿಡು ಚಿನ್ನ, ಸರಿ ಮಾಡೋದಿಲ್ಲ ಬಿಡು ಅಂತಂದ್ರೆ ಆಗೋಯ್ತು, ಮುಗ್ದೋಯ್ತು. ಈಗ ಅವ್ರು ತಪ್ಪಿಲ್ಲ ಅಂದ್ರೂ ನನಗೆ ಸಾರಿ ಕೇಳ್ತಾರೆ, ತಪ್ಪಿಲ್ಲ ಅಂದ್ರೂ ಅವ್ರಿಗೆ ಸಾರಿ ಕೇಳ್ತೀನಿ. ಏಕೆಂದ್ರೆ ಇಬ್ರು ಗಂಡ ಹೇಳ್ತೀನಿ, ನಾವು ಬೇರೆಯವ್ರ ಹತ್ರ ಕೇಳ್ತಾ ಇಲ್ಲ. ಸೊ ಒಟ್ನಲ್ಲಿ ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಎಂಡ್ ಆಫ್ ದಿ ಡೇ ವೆನ್ ಯು ಗೋ ಬ್ಯಾಕ್ ಟು ಬೆಡ್ ಅಲ್ಲ, ಶುಡ್ ಹ್ಯಾವ್ ದಟ್ ಪೀಸ್ ಆಫ್ ಮೈಂಡ್. ಒಂದೇ ಬೆಡ್ನಲ್ಲಿ ಆ ಕಡೆ ಈ ಕಡೆ ಮುಖ ಮಾಡ್ಕೊಂಡು ಮಲ್ಕೊಂಡ್ರೆ ನೀವು ನಿದ್ದೆ ಮಾಡಲ್ಲ, ಅವರು ನಿದ್ದೆ ಮಾಡಲ್ಲ. ಆಯಿತು, ಮುಗ್ದೋಯ್ತು. ದೊಡ್ಡವ್ರು ಸುಮ್ಮನೆ ಹೇಳೋದಿಲ್ಲ, ಗಂಡ ಹೆಂಡತಿ ಜಗಳ ತಿಂದು ಮಲ್ಗೋವರೆಗೂ ಅಂತ ಅಂದ್ಬಿಟ್ಟು. ಇಟ್ ಈಸ್ ಆ್ಯಕ್ಚುಲಿ ಫ್ಯಾಕ್ಟ್. ಮದುವೆ ಆದವ್ರಿಗೆ ಅದು ಫೀಲ್ ಆಗುತ್ತೆ. ನಿಮ್ದೇನೇ ಟೆನ್ಷನ್ಸ್ ಇದ್ರೂ, ಆ್ಯಸ್ ಯುನೋ ಆ್ಯಸ್ ಅ ಅರ್ನಿಂಗ್ ಮ್ಯಾನ್ ಇನ್ ಯೋರ್ ಹೌಸ್, ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ, ಈ ನಿದ್ದೆ ಅಂತ ಮಾಡ್ತೀವಲ್ಲ ಒಂದು 6 to 8 hours ನೈಟು, ಆಗ ಯು ಶುಡ್ ಲೀವ್ ಆಲ್ ದಟ್, ಲೆಟ್ ಗೋ ಆಲ್ ದಟ್. ಜೊತೆಯಲ್ಲಿ ಮೊನ್ನೆ ನನಗೊಂದು ರೀಲ್ ಫಾರ್ವರ್ಡ್ ಮಾಡಿದ್ಲು. ಗಂಡ ಹೆಂಡತಿ ಜೊತೆಯಲ್ಲಿದ್ದಾಗ ನೈಟಲ್ಲಿ ಜೊತೆಯಲ್ಲಿ ಮಲಗೋದಿಲ್ಲ, ಏನೋ ಟೈಮ್ ಪಾಸ್ ಮಾಡ್ತಿರ್ತಾನೆ ಗಂಡ, ಏನೋ ಹೆಂಡತಿ ಏನೋ ಟೈಮ್ ಪಾಸ್ ಮಾಡ್ತಿರ್ತಾಳೆ ಫೋನ್ಗಳು ನೋಡ್ಕೊಂಡು. ಇಬ್ಬರಲ್ಲಿ ಒಬ್ಬರು ಮಿಸ್ ಆಗೋಗ್ಬಿಟ್ರು, ಇಬ್ಬರಲ್ಲಿ ಒಬ್ಬರು ಹೋದ್ರು ಅಂದ್ರೂ ಯು ವಿಲ್ ಮಿಸ್ ಆಲ್ ದೋಸ್ ಮೂಮೆಂಟ್ಸ್. ಪ್ರತಿಯೊಂದು ಮೂಮೆಂಟೂ ಮಿಸ್ ಆಗುತ್ತೆ. ದೆನ್ ದೆರ್ ಇಸ್ ನೋ ಯೂಸ್. ಹೌದು. ಸೊ ಏನೇ ಜಗಳ ಇದ್ರು, ಏನೇ ಇದು ಮುನ್ಸಿದ್ರು, ಒನ್ಸ್ ಯು ಗೋ ಟು ದ ಬೆಡ್, ಜಸ್ಟ್ ಗಿವ್ ಅ ಟೈಟ್ ಹಗ್, ಹಣೆಗೆ ಒಂದು ಮುತ್ತು ಕೊಟ್ಟು ಸಾರಿ ಹೇಳ್ಬಿಟ್ಟು ಮಲ್ಕೊಂಡ್ರೆ ಆಗುತ್ತೆ, ಮುಗೀತು ಅಷ್ಟೇ. ಮೇಡಮ್, ಆಗಲೇ ಹೇಳ್ತಾ ಇದ್ರು ಸಾಕಷ್ಟು ಶೂಟಿಂಗ್ ಅಂತ ಅಂದಾಗ, ಕಲಾವಿದರು ಅಂತಂದಾಗ ಎವ್ರಿ ಟೈಮ್ ಶೂಟಿಂಗ್ಸ್ ಅನ್ನೋದಿರಲ್ಲ, ಪ್ರಾಜೆಕ್ಟ್ಸ್ ಅನ್ನೋದಿರಲ್ಲ. ಹೋಮ್ ಮಿನಿಸ್ಟರ್ ನೀವಾಗಿದ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಿಮ್ಮ ಹತ್ರ ಇರ್ತಿತ್ತು, ಹೇಗೆ ರೊಟೇಷನ್ ಮಾಡ್ತಿದ್ರಿ ಅಂತ? ನಂದು ಸೇವಿಂಗ್ಸ್ ಅಂತ ಸಪ್ರೇಟ್ ತೆಗ್ದಿಟ್ಬಿಡ್ತೀನಿ, ಏಕೆಂದರೆ ಟೈಮ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಸೇವಿಂಗ್ಸ್ ಅಂತ ಎಷ್ಟು ಸಪ್ರೇಟ್ ಅಂತ ತೆಗೆದಿಟ್ಬಿಡ್ತೀನಿ. ಅವ್ರು ಕೊಟ್ಟಿರೋದ್ರಲ್ಲಿ ನನ್ನ ಖರ್ಚಿಗೆ ಕೊಟ್ಟಿರ್ಬೋದು, ಇಲ್ಲ ಇನ್ನೊಂದು ಕೊಟ್ಟಿರ್ಬೋದು, ಅದ್ರಲ್ಲಿ ಸೇವಿಂಗ್ಸ್ ಅಂತ ತೆಗೆದಿರ್ತೀನಿ. ಅದು ಯಾವುದೋ ಒಂದು ಟೈಮಲ್ಲಿ ಆಗುತ್ತೆ. ಸೊ ಹಾಗಾಗಿ ಅವ್ರದ್ದು ಶೂಟಿಂಗ್ ಇಲ್ಲ ಅಂದ್ರೂ ನಮಗೇನು ಬೇಜಾರಿಲ್ಲ, ಬ್ಯಾಲೆನ್ಸ್ ಮಾಡ್ಬೋದು. ಎಸ್ ಸರ್. ಈಗ ನಟನಾಗಿ ಅವರು ಒಂದೊಂದೇ ಪ್ರಾಜೆಕ್ಟ್ ಮಾಡಬೇಕು ಅಂತಂದಾಗ, ಯಾಕಂತಂದ್ರೆ ಅವರ ಬಾಡಿ ಹೆಂಗಿರುತ್ತೆ, ಯಾಕಂತಂದ್ರೆ ಅರಹರ ಮಹಾದೇವ್ ಆಗಿರ್ಬೋದು, ಆ ಪಾತ್ರಕ್ಕಾಗಿರ್ಬೋದು, ಈಗ ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಅಂತಂದಾಗ
ಜಿಮ್ ರೊಟೀನ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಅದಕ್ಕೆ ಒಂದಷ್ಟು ಫುಡ್ ಆಗಿರ್ಬೋದು ಎಲ್ಲ. ಸೊ ಅವರ ಹೆಂಡತಿಯಾಗಿ ಅವರ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ತಗೊಂತೀರಾ? ತುಂಬ ಕೇರ್ ತಗೊತೀನಿ. ಏಕೆಂದರೆ ಅವ್ರು ಚೆನ್ನಾಗಿರ್ಬೇಕಲ್ಲ, ಮೇಯ್ನಾಗಿ ಅವ್ರು ಚೆನ್ನಾಗಿದ್ರೇ ನಾವೆಲ್ಲ ಚೆನ್ನಾಗಿರೋದು. ಸೊ ಅವ್ರಿಗೆ ಫಸ್ಟ್ ನಾನು ಪ್ರಿಫರೆನ್ಸ್ ಅವ್ರಿಗೆ ಕೊಡೋದು. ನನ್ನ ಮಗನಕಿನ್ನ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡೋದು. ಯಾಕೆ ಅವ್ರ ಫುಡ್ಡಿಂದಾಗಲಿ ಇಲ್ಲ, ಏಕೆಂದರೆ ಒಂಚೂರು ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಇನ್ನೊಂದಾಗ್ಬೋದು, ಏನಾದರೂ ಒಂದು ಇದಾಗತ್ತೆ. ಸೊ ಹಾಗಾಗಿ ಅದನ್ನ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಜಾಸ್ತಿ ಯಾವ ಫುಡ್ ತಿಂತಾರೆ ಅವರು? ಫುಡ್ ಚಿಕನ್ ತಿಂತಾರೆ, ಮೊಟ್ಟೆ ತಿಂತಾರೆ, ಆಮೇಲೆ ಸಿಂಪಲ್ ಫುಡ್. ಚಪಾತಿ. ಅವ್ರೇನು ನನಗೆ ಫುಡ್ಡಲ್ಲಿ ನನಗೆ ಯಾವ ರೀತಿನೂ ನನಗೆ ಇದು ಮಾಡಿಲ್ಲ. ನಾನು ಏನು ಮಾಡ್ಕೊಡ್ತೀನಿ ಅವರಿಗೆ ಅದು ತುಂಬಾ ಚೆನ್ನಾಗಿದೆ ಚಿನ್ನ ಅಂತ ಕೊಡ್ತಾರೆ, ತಿಂತಾರೆ. ಅದೊಂದು ನನಗೆ ಬಹಳ ಖುಷಿ. ಫುಡ್ ಅಲ್ಲಿ ಕುಕಿಂಗ್ ನಲ್ಲಿ ನೋ ಕಂಪ್ಲೇಂಟ್ಸ್ ಎಟ್ ಆಲ್. ಅಂದ್ರೆ ಇದ್ರಲ್ಲಿ ಉಪ್ಪು ಕಡಿಮೆ ಇದೆ, ಮಸಾಲ ಸಕ್ಕದಾಗಿ ಮಾಡ್ತಾಳೆ ಅಡುಗೆ. ಅಂದ್ರೆ ನಾನು ಯಾವುದೇ ಹೋಟೆಲ್ನಲ್ಲಿ ಬಿರಿಯಾನಿ ತಿನ್ಲಿ ಅಥವಾ ಇನ್ನೊಂದು ಚಿಕನ್ ಮಟನ್ ಏನೇ ತಿನ್ಲಿ ಹೊರಗಡೆ, ನನ್ನ ಹೆಂಡತಿ ಮಾಡ್ದಂಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ಆನೆಸ್ಟ್ಲಿ. ಬಿಕಾಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೆ ಊಟಗಳು ನಮ್ಗೆ ಗೊತ್ತು, ಎಲ್ಲರಿಗೂ ಅವ್ರ ಮನೆ ರುಚಿ ಇರುತ್ತದು. ಆ್ಯಂಡ್ ಇವಳ ಕೈ ಅಡುಗೆ ಅಂತೂ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಹೇಳ್ತಾರೆ ಶಿ ಇಸ್ ಟೂ ಗುಡ್ ಅಂದ್ಬಿಟ್ಟು. ಡಯಟ್ ಇದ್ದಾಗ ನಾನು ಜಾಸ್ತಿ ಏನು ಅದು ಬೇಕು ಇದು ಬೇಕು ಅಂತ ತಿನ್ನೋದಿಲ್ಲ. ಎಗ್ ವೈಟ್ಸು, ಚಪಾತಿ, ಚಿಕನ್ನು ಡಯಟ್ನಲ್ಲಿದ್ದಾಗ ಇಷ್ಟೇ. ಇನ್ನು ಮಿಕ್ಕಿದೆಲ್ಲ ತರಕಾರಿಗಳು ಅದು ಇದು ಒಂದಿಷ್ಟು 50 ಗ್ರಾಮ್ಸ್ ಇಷ್ಟು ಅದು 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 ಅಂದ್ಬಿಟ್ಟು ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಇಟ್ಬಿಡ್ತಾಳೆ. ಜಿಮ್ಮಿಂದ ಬಂದಿದ ತಕ್ಷಣ ಇಟ್ ಇಸ್ ಆಲ್ ರೆಡಿ, ಇಟ್ ಇಸ್ ಆಲ್ ಸೆಟ್. ಬಿರಿಯಾನಿ ನಾನ್ ವೆಜ್ ಅಂತ ಒಂದು ಮಾಡಿದಾಗ ನನ್ನ ಡಯಟ್ ತಡೆಯೋದಕ್ಕಾಗುತ್ತೆ. ಈ ನಡುವೆ ನೋಡಿ ನೀವು, ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ಮ ಅಜ್ಜಿ ತಾತ ಎಲ್ಲ ಏನ್ ಮಾಡೋರು, ಅವ್ರು ನಮ್ಮ ಮನೆಯಲ್ಲಿ ಮಟನ್ ಅಡುಗೆ ನಡೀತಿದೆ, ಮಟನ್ ಮಾಡಿದ್ದಾರೆ ಅಂತಂದ್ರೆ ಹೊರಗಡೆವರೆಗೂ ಸ್ಮೆಲ್ ಬರೋದು. ಇಲ್ಲ ಚಿಕ್ಕ ವಯಸ್ಸುಗಳಲ್ಲಿ ನಿಮ್ಗೆ ಜ್ಞಾಪಕ ಇದೆಯಾ, ಯಾವ್ದೇ ರೋಡ್ ನಲ್ಲಿ ಹೋಗ್ತಿದ್ರೆ ಯಾರ ಮನೆ ಮಟನ್ ಮಾಡಿದಾರೋ ಅಂತನೋರು. ಇವತ್ತು ಆ ಸ್ಮೆಲ್ ನೀವು ತೋರಿಸ್ಬಿಡಿ ಸರ್, ಎಲ್ಲಾದ್ರೂ ರೂಮ್ಗೆ ಬರಲ್ಲ. ನೀವು ಆ ಸ್ಮೆಲ್ ತೋರಿಸ್ಬಿಡಿ ಇವತ್ತು. ಒಂದು ಆ ಕಲ್ಲಲ್ಲಿ ರುಬ್ಬಿ ಮಸಾಲೆ ತೆಗೆದು ಆ ಮಸಾಲೆನ ಹಾಕಿ ಮಟನ್ ಸಾರು ಮಾಡಿ, ಗಟ್ಟಿ ಮಟನ್ ಸಾರು ಮುದ್ದೆ ಹೆಂಗಿರ್ತಿತ್ತು ಆ ಸ್ಮೆಲ್ಲೇ. ಅಂದ್ರೆ ಆ ಮಟನ್ ಬೇಯ್ತಾ ಇರೋದು ಸ್ಮೆಲ್ಲು, ಆ ಮಸಾಲೆ ಸ್ಮೆಲ್ಲು ನನ್ಗೆ ಇವಾಗ್ಲೂ ಅದನ್ನ ನಾಪ್ಕ ಬರೋ ಹಂಗ್ ಮಾಡೋದು ಇವಳ ಅಡುಗೆ. ಅಲ್ಲ, ನೀವು ಯುಗಾದಿ ಹಬ್ಬದ ಸಂಭ್ರಮ ಅಂತಂದ್ರೆ ಹೊಸ ಅಡುಗೆ ಸಂಭ್ರಮ ಮಾಡ್ತಿದ್ದೀರಾ ನೀವು? ಇನ್ನೇನು ಅದಾದ್ಮೇಲೆ ಅದೇ ಅಲ್ವಾ. ಸೊ ಆತರ ಅಡುಗೆ ಅಂದ್ರೆ ಬರೀ ನಾನ್ ವೆಜ್ ಅಂತ ಅಲ್ಲ. ಅವಳು ಒಂದು ಪ್ಲೇನ್ ಆಗಿ ಒಂದು, ನನ್ ಮೊನ್ನೆ ರೀಸೆಂಟ್ ಆಗಿ ಯಾವ್ದೋ ಸಿನಿಮಾ ನೋಡ್ತಾ ಇದ್ವಿ ಇಬ್ರು ಕೂತ್ಕೊಂಡು ರಾತ್ರಿ 11 ಗಂಟೆನಲ್ಲಿ. ಅದ್ರಲ್ಲಿ ಅವನು ನಂಗೆ ಚಿತ್ರಾನ್ನ ತಿನ್ಬೇಕು ಅನ್ಸುತ್ತೆ ಅಂತಂದ. ಅವಳು ನಿನ್ ಕೈನಲ್ಲಿ ಮಾಡಿರೋ ಚಿತ್ರಾನ್ನ ತಂದ್ಕೊಡು ಅಂತಂದ. ಅವಳು ಮಾಡ್ಕೊಂಡು ತಗೊಂಬಂದ್ ಕೊಟ್ಲು. ಅದ್ರಲ್ಲಿ ಕಳ್ಳೆ ಬೀಜ ಅದು ಇದು ಎಲ್ಲ ನೋಡ್ಬಿಟ್ಟು ನನ್ಗೂ ಆಸೆ ಆಗೋಯ್ತು. 11 ಗಂಟೆ ರಾತ್ರಿನಲ್ಲಿ ಚಿತ್ರಾನ್ನ ಮಾಡ್ತೀಯಾ ಅಂತಂದೆ. ಹೋಗಿ ಚಿತ್ರಾನ್ನ ಮಾಡ್ಕೊಂಬಂದ್ಲು. ಅದು ಏನ್ ಟೇಸ್ಟಿ ಆಗಿತ್ತು ಅಂದ್ರೆ, ಒಂದು ಬಾಕ್ಸ್ ಖಾಲಿ ಮಾಡಿದೀನಿ. ಅಂದ್ರೆ ಡಯಟ್ ನಲ್ಲಿ ಇತ್ತು, ನನ್ಗೆ ಅಲ್ಲಿ ನೋಡ್ಬಿಟ್ಟು ನನ್ಗೆ ಇಷ್ಟ ಆಗೋಯ್ತು ಚಿತ್ರಾನ್ನ ಬೇಕು ಅಂತ. ನೈಟ್ ಯಾರು ಚಿತ್ರಾನ್ನ ತಿಂತಾರೆ? ನೈಟ್ ಮಾಡಿ ತಗೊಂಡ್ ಬಂದ್ಲು. ಸೊ ಕುಕಿಂಗ್ ನಲ್ಲಿ ಆತರ ಅವಳು. ಏನ ಕೇಳಿದ್ರು ಮದ್ವೆ ವಸ್ತುನಲ್ಲಿ ನಾನು ಹೇಳ್ತೀನಿ, ನೈಟು ಆಫೀಸಲ್ಲಿ ಒಂದು 10-10:30 ಆಗ್ಬಿಟ್ಟಿದೆ. ಟೆನ್ಷನ್ ಅಲ್ಲಿ ಇದೀನಿ ನಾನು, ಆಫೀಸ್ ಕೆಲಸ ಗೊತ್ತಲ್ಲ ನಿಮ್ಗೆ, ಏನೋ ಒಂದಿರುತ್ತೆ. ಫೋನ್ ಮಾಡಲು ಲ್ಯಾಂಡ್ಲೈನ್ ಫೋನ್ ಎತ್ಕೊಂಡೆ. ಏನು ಅಂತಂದೆ. ಏನ್ ಅಡುಗೆ ಮಾಡ್ಲಿ ಅಂತಂದು. ಟೈಮ್ ನೋಡ್ಬಿಟ್ಟು 10:30 ಆಗಿದೆ, ಏನ್ ಅಡುಗೆ ಮಾಡ್ಲಿ ಅಂದ್ರೆ, ಏನ್ ಇವಾಗ ಚಿಕನ್ ಬಿರಿಯಾನಿ ಬೇಕು ಅಂದ್ರೆ ಮಾಡ್ಬಿಡ್ತೀಯಾ? ಏನೋ ಒಂದು ಮಾಡಿಡು, ಬರ್ತೀನಿ, ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ, ಕೆಲಸದಲ್ಲಿದ್ದೀನಿ, ಮಾಡ್ತೀನಿ ಫೋನ್ ಅಂದ್ಬಿಟ್ಟು ಇಟ್ಬಿಟ್ಟೆ. 10:30 ಹೋಗಿ ಕೋಳಿ ಅಂಗಡಿ ಅವ್ರನ್ನ ಎಬ್ಬರಿಸಿ ಓಪನ್ ಮಾಡಿಸಿ ಕೋಳಿ ತಗೊಂಡ್ ಬಂದು ಬಿರಿಯಾನಿ ಮಾಡಿಟ್ಟಿದ್ದಾಳೆ. ಹೌದಾ? ನಾನು ಆಫೀಸ್ ಮುಗಿಸ್ಕೊಂಡು 11:15 11:45 ಮನೆಗೆ ಹೋಗ್ತೀನಿ. ಮನೆ ಹೋಗಿ ಪಾರ್ಕ್ ಮಾಡಿ ಗಾಡಿ ಬಾಗಿಲು ತೆಗಿತಾ ಇರೋಂಗೆ ಘಮ 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 ಅಂತ ಸ್ಮೆಲ್ಲು ಬಿರಿಯಾನಿದು. ಹೋಟ್ಲ್ ಗೀಟ್ಲಿಂದ ಆರ್ಡರ್ ಮಾಡ್ಬಿಟ್ಲ ಇವಳು ಅನ್ಕೊಂಡು ಕೇಳಿದ್ರೆ, ಇಲ್ಲ ಬಿರಿಯಾನಿ ಬೇಕು ಅಂದಿಲ್ಲ, ಮಾಡಿಟ್ಟಿದ್ದೀನಿ ಅಂತ. ಹೋಗಿ ನೋಡಿದ್ರೆ ಬಿರಿಯಾನಿ ಮಾಡಿಟ್ಟಿದ್ದಾಳೆ. ಇಷ್ಟೊತ್ತಿನಲ್ಲಿ ಚಿಕನ್ ಎಲ್ಲಿ ಸಿಕ್ತು ಅಂದ್ರೆ, ಟಾಕಿಂಗ್ ಅಬೌಟ್ 15-16 ಇಯರ್ಸ್ ಬ್ಯಾಕ್. ಇವಾಗ ಎಲ್ಲ ಮನೆಗೆ ಬರುತ್ತೆ 24 hours. ಅವಾಗ ಹೋಗಿ
ಕೋಳಿ ಅಂಗಡಿನ ತೆಗ್ಸಿ ಕೋಳಿ ತಗೊಂಡ್ ಬಂದು ಮಾಡಿಟ್ಟಿರೋದು. ಆಲ್ ದ ಸ್ಮಾಲ್ ಮೂಮೆಂಟ್ಸ್ ಅಲ್ಲ ಯು ವಿಲ್ ಚೆರಿಶ್ ಫಾರ್ ಲೈಫ್. 15-16 ವರ್ಷದ ಹಿಂದೆ ಆಗಿರೋದು ಇದು ಇನ್ಸಿಡೆಂಟ್. ಇನ್ನ ನನ್ನ ಜ್ಞಾಪಕ ಇದೆ ಅಂದ್ರೆ ದಟ್ ವಾಸ್ ಸಮಥಿಂಗ್ ಸ್ಪೆಷಲ್ ದಟ್ ಶಿ ಡಿಡ್ ಫಾರ್ ಮೀ. ಏನಿಲ್ಲ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನ್ನೋದಿದ್ರೆ ಅದು ಕಷ್ಟ ಅನ್ಸೋದಿಲ್ಲ. ಅದು ಮಧ್ಯರಾತ್ರಿ ಆಗಿರ್ಬೋದು, ನಮಗೆ ಹುಷಾರಿಲ್ದಾಗಿ ಇರ್ಬೋದು, ಅದು ಕಷ್ಟ ಅನ್ಸೋದಿಲ್ಲ. ಅವ್ರು ಕೇಳೋದೇ ಒಂದು ಖುಷಿ ಅಲ್ಲ ನಮಗೆ. ಅವರು ಅದು ನಾವು ಮಾಡಿದಾಗ ಅದು ಸವಿಯೋದಿದೆಯಲ್ಲ, ಆ ಪ್ರೀತಿಯಿಂದ ಸವಿಯೋದು ಅದೇ ಖುಷಿ ಅಲ್ಲ. ವಾವ್ ಅನ್ನೋದೇ ಸಾಕಲ್ಲ ನಮಗೆ. ಎಸ್ ಮ್ಯಾಮ್. ಈಗ ಕಿಚ್ಚ ಸುದೀಪ್ ಅವರಿಗೆ ಇಬ್ರು ಕೂಡ ಆಪ್ತರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂತಂದ್ರೆ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಸುದೀಪ್ ಸರ್ ಯೂಶುವಲಿ ಯಾರನ್ನೂ ಕೂಡ ಹತ್ರ ಸೇರಿಸಲ್ಲ, ಅಂಥದ್ರಲ್ಲಿ ವಿನಯ್ ಅವ್ರನ್ನೂ ಕೂಡ ಸೇರಿಸಿದ್ದಾರೆ ಅಂದಾಗ ನಿಮ್ಗೆ ಅವರ ಹೆಂಡತಿಯಾಗಿ ಎಷ್ಟು ಖುಷಿ ಆಗುತ್ತೆ? ಅವರ ಒಂದು ಬಳಗದಲ್ಲಿ ಅವ್ರು ಗುರುತಿಸ್ಕೊಂಡಿರುವಂತದ್ದು, ನೀವು ಕೂಡ ಅವ್ರ ಜೊತೆಗೆ ಮಾತನಾಡುವಂತ ಸಂದರ್ಭ ಆಗಿರ್ಬೋದು, ಅದೆಲ್ಲ ನೋಡಿದಾಗ ಓ ಇದೆಲ್ಲ ಮಿರಾಕಲ್ಲ ಅಂತ ಅನ್ಸುತ್ತಾ? ಹೆಂಗೆ, ಯಾವ ತರ? ಹೌದೌದು. ಆಫ್ ಕೋರ್ಸ್ ಸರ್ ಹೇಳ್ತೀನಿ ಕೇಳಿ. ಸಾರಿ ಮಾಡಿದೆ, ಅವಳು ಕೇಳಿದ ಕ್ವಶನ್. ಬಟ್ ಒಂದು ಸ್ಮಾಲ್ ಥಿಂಗ್ ನಾನು ಹೇಳಬೇಕು ಅಂದರೆ, ಸುದೀಪ್ ಸರ್ ಆಟಿಟ್ಯೂಡು, ಇನ್ನೊಂದು ಮತ್ತೊಂದು, ಹೂ ಡಿಸರ್ವ್ಸ್ ವಾಟ್ ಅನ್ನೋದು ಅವ್ರಿಗೆ ಗೊತ್ತು. ಯಾರಿಗೆ ಏನು ತೋರಿಸ್ಬೇಕು ಅನ್ನೋದು, ಆಟಿಟ್ಯೂಡ್ ತೋರಿಸ್ಬೇಕಾ, ಪ್ರೀತಿ ತೋರಿಸ್ಬೇಕಾ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಗೊತ್ತಿಲ್ದಿರೋರಿಗೆ ಅವ್ರು ಆ ಥರ ಕಾಣಿಸ್ತಾರೆ, ಅಥವಾ ಅವ್ರಿಗೆ ಆ ರೀತಿ ತೋರಿಸ್ಕೊಳ್ಳೋ ಹಂಗೆ ಇವ್ರು ನಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಆಗಿರೋದು. ಇಲ್ಲಾಂದ್ರೆ ಹೀಸ್ ಜಸ್ಟ್ ಲೈಕ್ ಅ ಸ್ಮಾಲ್ ಬೇಬಿ. ಅಂದರೆ ಎಷ್ಟು ಮುದ್ದು ಅಂದರೆ ಅವರು ಇವಳನ್ನ ಸರ್ ಕಾಲ್ ಸರ್ ರೌಡಿ ಬೇಬಿ ಅಂತ. ಅಲ್ಲಿ ಅಂದ್ರೆ ನಾವೇ ಹೆದರ್ಕೊಂತಿರ್ತೀವಿ, ಏನಾದ್ರು ಮಾತಾಡ್ಬೇಕು, ಏನಾದ್ರು ಹೇಳ್ಬೇಕು, ಸರ್ ಮುಂದೆ ಏನಾದ್ರು ಪ್ರಸ್ತಾಪ ಮಾಡ್ ಹಂಗೆ ಸರ್ ಹಂಗೆ ಸರ್ ನಾನು ಅಲ್ಲಿ ಹೋಗ್ತೀನಿ ಸರ್, ತಗೊಂತೀನಿ ಸರ್, ಹಂಗೆ ರೌಡಿ ಬೇಬಿ ಅಂತ ಕರೀತಾರೆ. ಅಂಡ್ ಸುದೀಪ್ ಸರ್ ಅವ್ರ ಮನೆ, ಅವರು ಹೊಸಲ್ ದಾಟ್ದವರು, ಮನೆಗೆ ಹೋದವರು ಯಾವತ್ತೂ ಹೊಟ್ಟೆ ಹಸು ಅಥವಾ ಏನೂ ತಿಂದಿಲ್ಲ ನಾನು ಅವ್ರ ಮನೆಯಲ್ಲಿ ಅನ್ನೋ ಕಂಪ್ಲೇಂಟೇ ಇಲ್ಲ. ಪ್ರತಿಯೊಬ್ರು ಯಾರೇ ಅವ್ರ ಮನೆಗೆ ಹೋದ್ರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಈಚೆ ಬರ್ತಾರೆ. ಅವ್ರ ಕೈಯಾರ ಅಡುಗೆ ಮಾಡಿ ಬಡಿಸ್ತಾರೆ ಅದನ್ನು. ಮೊನ್ನೆ ಮ್ಯಾಚು, ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು, ಇಂಡಿಯಾ ನ್ಯೂಜಿಲೆಂಡ್ ವರ್ಲ್ಡ್ ಕಪ್ ಅವತ್ತಿನ ದಿನ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಮ್ಯಾಚ್ ಸ್ಟಾರ್ಟ್ ಆಯಿತು, ಹೊಟ್ಟೆ ಹಸಿತಾಯಿತು. ಸರ್ ಬಿರಿಯಾನಿ ಮಾಡ್ತೀರಾ? ಏನು ಬಿರಿಯಾನಿನೋ? ಮಟನ್ ಬಿರಿಯಾನಿ. ಸರಿ ಆರ್ಡ್ರ್ ಮಾಡಿರಿ ಮಟನ್ನ ಅಂತಂದರು. ಅಂದರೆ ಅವ್ರ ಹುಡುಗರಿಗೆ ಬನ್ನೂರು ಮಟನ್ 1 kg ಹೇಳ್ಬಿಡು ಅಂತ ಚಂದನ್ ಅವ್ರು ಅಂದರು. 1 ಬೇಡ 2 kg ಹೇಳ್ರಿ ಅಂತಂದೆ ನಾನು. 2 kg ತರಿಸ್ಬಿಟ್ಟು ಆಗ ಅಡುಗೆ ಮಾಡಿ ಮ್ಯಾಚ್ ಮುಗಿಯೋ ಅಷ್ಟೊತ್ತು ಬಿರಿಯಾನಿ ರೆಡಿ. ದಿ ಬೆಸ್ಟ್ ಬಿರಿಯಾನಿ. ಅಂದ್ರೆ ಇವಳು ಅಡುಗೆ ಮಾಡೋದು ನಂಗೆ ಸಖತ್ ಇಷ್ಟ. ಇದನ್ನ ಬಿಟ್ಟು ಇನ್ನ ಬೇರೆ ರೇಂಜಿಗೆ ಒಂದು ಅಡುಗೆ ತಿಂದಿದ್ದೀನಿ ಅಂದ್ರೆ ಸುದೀಪ್ ಸರ್ ಮಾಡಿರೋದು. ಆ ಸ್ಮೆಲ್ ಆಗ್ಲಿ, ನಾನು ಹೇಳಿದ್ನಲ್ಲ, ಅವ್ರು ಅಡುಗೆ ಮಾಡ್ತಿದ್ದಾರೆ ಅಂದ್ರೆ ಸ್ಮೆಲ್ ಇಲ್ಲಿಗೆ ಬರುತ್ತೆ, ಸಖತ್ತಾಗಿರುತ್ತೆ. ಅವ್ರ ಬಿರಿಯಾನಿಗಳಂತೂ ನೆಕ್ಸ್ಟ್ ಲೆವೆಲ್ಲು. ಅಂಡ್ ಯಾವುದೇ ಹೆಣ್ಮಕ್ಳಾಗ್ಲಿ ಫ್ಯಾಮಿಲೀಸ್ ಹೋಗ್ತೀವಲ್ಲ, ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಸುದೀಪ್ ಸರ್ ಮನೆ. ಒಂದು ಹೆಣ್ಮಕ್ಳ ಹತ್ರ ಯಾರು ಮಿಸ್ಬಿಹೇವ್ ಮಾಡೋದಿಲ್ಲ. ನಾವು ಎಲ್ಲಿರ್ತೀವಿ, ಅವ್ರ ಮನೆ ದೊಡ್ಡದು, 1st floor 2nd floor 3rd floor, ಎಲ್ಲ ಫ್ಲೋರ್ನಲ್ಲೂ ಓಡಾಡ್ತಿರ್ತೀವಿ. ಯಾರು ಎಲ್ಲಿದ್ದಾರೆ, ಯಾರು ಆ ಟೆನ್ಷನ್ನೇ ಇರೋದಿಲ್ಲ. ಇವಳು ಮೇಲ್ಗಡೆ ಟೆರೆಸ್ನಲ್ಲಿದ್ದಾಳೆ, ಈ ಟೆರೆಸ್ನಲ್ಲಿ ಒಬ್ಬಳೇ ಇದ್ದಾಳೆ, ಹೋಗೋಣ. ಅವ್ರ ಮನೆ ಇಸ್ ದ ಸೇಫೆಸ್ಟ್ ಪ್ಲೇಸ್ ಫಾರ್ ಆಲ್ ದ ಫ್ಯಾಮಿಲೀಸ್ ಆ್ಯಂಡ್ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಎಲ್ಲೇ ನಿಂತಿರ್ಲಿ ಅವರು ಒಂದು ಕಣ್ಣು ಹಿಂಗಿರುತ್ತೆ, ಫ್ಯಾಮಿಲೀಸ್ ಜೊತೆ ಹೆಂಗ್ ಬಿಹೇವ್ ಮಾಡ್ತಾವ್ರೆ, ಯಾರಾದ್ರು ಹುಡುಗರು ಬಂದಿದ್ರೆ ಹೇಗ್ ಬಿಹೇವ್ ಮಾಡ್ತಾವ್ರೆ, ಯಾರಾದ್ರು ಮಿಸ್ಬಿಹೇವ್ ಮಾಡ್ತಾವ್ರ ಒಬ್ರ ಮೇಲೆ, ಇಲ್ಲ ಏನಾದ್ರು ಈ ಚೀಪಾಗಿ ಏನಾದ್ರು ಆಡ್ತಾ ಇದಾರೆ, ಇಲ್ಲಿ ಮಾತಾಡ್ತಾ ಇರ್ತಾರೆ, ಇಲ್ಲಿ ಮಾತಾಡ್ತಿರ್ತಾರೆ, ಹಿಂಗ್ ನೋಡ್ತಾ ಇರ್ತಾರೆ, ಎಲ್ಲಾನು ಅಬ್ಸರ್ವ್ ಮಾಡ್ತಿರ್ತಾರೆ. he takes care of everyone like that. ಸರ್ ತಿರ್ಗಾ ಹೇಳಿದ್ರೆ ಇವನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ, ಬಕೆಟ್ ಹಿಡಿತಾನೆ ಎಲ್ಲ, ಐ ಡೋಂಟ್ ಕೇರ್. ಬಟ್ ಅವರ ಟೆರೆಸ್ಸು ಎಲ್ಲೇ ಹೋದ್ರೂ ಹೊರಗಡೆ ಸರ್ ಟೆರೆಸ್ಗೆ ಹೋಗ್ಬೇಡ ಅಂತೀವಿ.
ದಟ್ ಈಸ್ ದ ಸೇಫೆಸ್ಟ್ ಪ್ಲೇಸ್, ಪೀಸ್ಫುಲ್ ಪ್ಲೇಸ್, ಪೀಸ್ ಆಫ್ ಮೈಂಡ್ ಸಿಗುವಂಥ ಜಾಗ. ಅವ್ರ ಮನೆಯಲ್ಲಿ ಅವ್ರ ಅಡುಗೆಗಳು, ಅವ್ರ ಟೆರೆಸ್ಸು, ಅವ್ರದ್ದೇ ಒಂದು ಫ್ಲೋರು ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ಅವರು ಫೋನ್ ಮಾಡಲಿ ಅಂತ ಕಾಯ್ತಾ ಇರ್ತೀವಿ. ಏನು ಮಾಡ್ತಿದ್ದೀರಾ ಅಂದರೆ ಬಂದೆ ಸರ್ ಅಂತೀವಿ. ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ಹೋಗ್ತೀವಿ. ಹೌದು. ವರ್ಕೌಟ್ ಮಾಡ್ತಿರ್ತೀನಿ, ಫೋನ್ ಎಲ್ಲಿ ಇನ್ನೂ ಎಷ್ಟೊತ್ತು ಅಂತಾರೆ, ಪಟ್ಟಂದು ಇವ್ಳು ಫೋನ್ ಮಾಡ್ತೀನಿ, ನಾನು ಹಂಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಬಾ ಅಂತ ಅಂದ್ಬಿಟ್ಟು ನಾನು ಹೋಗಿರ್ತೀನಿ, ಇವ್ಳು ಆಮೇಲೆ ಬರ್ತಾಳೆ. ಹಂಗೆ ಎಲ್ಲ ಫ್ಯಾಮಿಲೀಸ್ ಸೇರ್ತೀವಿ. ಇಟ್ ಈಸ್ ಒಂದೊಂದ್ಸಲಿ ನಾವೇನೋ ಅಡುಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿರ್ತೀವಿ, ಅವ್ರು 6 ಗಂಟೆ ಮೇಲೆ ತಿನ್ನೋದಿಲ್ಲ. 6:05, 6:10 ಆಗ್ತಾವ್ರು ಹಂಗೆ ಫೋನು, ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ರೆ ನಾನು ಇಲ್ಲಿಂದ ರವೆ ಇಡ್ಲಿ ತರ್ಸ್ಕೊಂಡು ತಿಂದೆ, ಅಲ್ಲಿಂದ ದೋಸೆ ತರ್ಸ್ಕೊಂಡು ತಿಂದೆ, ನಿಮ್ಮನ್ನ ನಂಬ್ಕೊಂಡು ನಾನು ಇವತ್ತು ಹೊಟ್ಟೆ ಹಸ್ಕೊಂಡೇ ಇರ್ಬೇಕಾಗತ್ತೆ, ಬೈತಾ ಇರ್ತಾರೆ. ಬಟ್ 6:30 ಅಷ್ಟೊತ್ತಿಗೆ ಹೋಗಿ ಎಲ್ಲ ಅವ್ರವ್ರ ಮನೆಯಿಂದ ಏನೇನೋ ತಂದಿರ್ತೀವಿ, ಎಲ್ಲ ನಮ್ಮ ಮನೆ ಇದು ತೊಗೊಳ್ಳಿ, ನಿಮ್ಮ ಮನೆ ಅದು ತೊಗೊಳ್ಳಿ, ನಾನು ಇವತ್ತು ಪ್ರಾನ್ಸ್ ಮಾಡಿದ್ದೀನಿ ತೊಗೊಳ್ರಿ ಅಂತ ಅವ್ರು ತೊಗೊಂಬರ್ತಾರೆ. ಆ ಥರ ವಿ ಆಲ್ ಶೇರ್ ಆ್ಯಂಡ್ ಈಟ್. ಒಂದು ಪುಟ್ಟ ಫ್ಯಾಮಿಲಿ ಥರ ಸರ್. ಈಗ ಕೇಳ್ತಾರಲ್ಲ, ಯಾಕೆ ಅಷ್ಟೊಂದು ಇಷ್ಟ, ಯಾಕೆ ಅಷ್ಟೊಂದು ಮಾತಾಡ್ತೀಯಾ ಅವ್ರ ಬಗ್ಗೆ ಸರ್, ಆ ಥರ ಇದ್ದಾರೆ ಸರ್. ಅವರು ಅಷ್ಟು ಕೊಟ್ಟಿದ್ದಾರೆ ನಮಗೆ. ಹಿ ಹ್ಯಾಸ್ ಶವರ್ಡ್ ಇಸ್ ಲವ್ ಆನ್ ಅಸ್. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ನನ್ನ ಹೆಂಡತಿನ ಪುಟ್ಟ ತಂಗಿ ಥರ ನೋಡ್ಕೊತಾರೆ. ನನ್ನ ಮಗನ್ನ ಎಷ್ಟು ಏನೇನು ಹೇಳಬೇಕೋ ಹೇಳ್ತಾರೆ, ಏನು ಮಾಡಬೇಕು ಅನ್ನೋದು ಹೇಳ್ತಾರೆ, ಡೈರೆಕ್ಷನ್ ತೋರಿಸ್ತಾರೆ. ನನಗೆ ಇಂಡಸ್ಟ್ರಿನಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾಕೆ ನೀನು ಬೇಡದಿರೋ ವಿಷಯಕ್ಕೆ ತಲೆಗೆ ಆಗ್ತೀಯಾ, ನೀನು ಏನು ಮಾತಾಡಿದೆ, ನೀನು ಏನು ಮಾತಾಡಬೇಕಾಗಿತ್ತು, ಕರೆಕ್ಷನ್ಸ್ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಇದೇ ಮಾತಾಡು, ಇದೇ ಹೇಳು, ಈ ಥರ ಮಾಡು, ಅವನ್ನ ಕೆಳಗಾಕು, ಇವನ್ನ ಮೇಲೆತ್ತು, ಯಾವತ್ತು ಮಾಡಿದವ್ರೆ ಅಲ್ಲ. ಎವ್ರಿ ಡೇ ಅದೊಂಥರ ನಮಗೆ ದೇವಸ್ಥಾನ ಇದ್ದಂಗೆ ಸರ್ ಅವ್ರ ಮನೆ. ಅಲ್ಲಿ ಹೋದರೆ ಒಳ್ಳೇದೇ ಸಿಗೋದು, ಒಳ್ಳೆ ತೀರ್ಥ ಪ್ರಸಾದ, ಒಳ್ಳೆ ಒಂದಷ್ಟು ಪ್ರವಚನ ಎಲ್ಲ ತಿಳ್ಕೊಂಡು ಒಳ್ಳೇದೇ ಕಲ್ತ್ಕೊಂಡು ನಾವು ಅಲ್ಲಿಂದ ಬರೋದು. ವಿ ಲವ್ ಹಿಮ್, ವಿ ಲವ್ ದಟ್ ಪ್ಲೇಸ್. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ಇಲ್ಲ, ಅದೇನೆ ಅವ್ರು ಹೇಳ್ದಂಗೆ, ಅದು ದೇವಸ್ಥಾನನೇ. ನಾವು ಅಲ್ಲಿ ಹೋದ್ರೆ ಒಂದೇನೋ ಒಂದು ಎಲ್ಲ ಮರ್ತೇ ಬಿಡ್ತೀವಿ, ಆಚೆ ಕಡೆದೆಲ್ಲ ಮರ್ತೇ ಬಿಡ್ತೀವಿ. ಈಗ ದೇವಸ್ಥಾನಕ್ಕೆ ಹೋದ್ರೆ ನಾವು ಆಚೆದೇನು ನೆನ್ಪು ಬರೋದಿಲ್ಲ, ಬರೀ ಆ ದೇವ್ರನ್ನ ಮಾತ್ರ ನೋಡ್ತೀವಿ. ಅಲ್ಲಿ ಏನೋ ಒಂದು ಪೀಸ್ ಸಿಕ್ಕತ್ತಲ್ಲ, ಹಾಗೇನೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದೇನೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಯಾವಾಗ ಕರೀತಾರೆ. ಅಷ್ಟು ವೆಯ್ಟ್ ಮಾಡ್ತಿದೀವಿ ಅಂದ್ರೆ ನೀವೇ ತಿಳ್ಕೊಳ್ಳಿ ಅಲ್ಲಿ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂತಾರೆ, ಅವ್ರು ಹೆಂಗಿದ್ದಾರೆ ಅಂತ. ಅಷ್ಟೇ. ಅವ್ರು ರೋಡಿ ಬೇಬಿ ಅಂದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀವು ನೋಡಿರೋ ಈ ಹೆಣ್ಣು ಮಗು ಇಷ್ಟು ಡೀಸೆಂಟ್ ಆಗಿ ಕೂತ್ಕೊಂಡು ಮಾತಾಡ್ತಿರೋದು ಎಲ್ರೂ ನೋಡಿರೋದು. ಒಂದು ತರ್ಲೆ ನಾನ್ ನೋಡಿದೀನಿ ನಮ್ಮ ಮನೆಯಲ್ಲಿ, ಅದಕ್ಕೆ ಇನ್ನೊಂದು ತರ್ಲೆ ಅವ್ರ ಮನೆಯಲ್ಲಿ ನೋಡಿರೋದು. ಹೆಂಗ್ ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೇಳಿದ್ದು. ಸೊ ಶಿಲ್ ಬಿ ಹರ್ ಸೆಲ್ಫ್. ಅಂದ್ರೆ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಏನ್ ಅನ್ಕೊಂತಾರೆ ಅನ್ನೋದಿಲ್ಲ. ತರ್ಲೆ ಮಾಡ್ಕೊಂಡು, ಚೇಷ್ಟೆ ಮಾಡ್ಕೊಂಡು, ಡೈಲಾಗ್ಗಳು ಹೊಡ್ಕೊಂಡು ಆರಾಮಾಗಿ ಓಡಾಡ್ತಿರ್ತಾಳೆ. ನಮ್ಮ ಮನೇಲಿ ಹೆಂಗ್ ಓಡಾಡ್ತಾಳೋ ಹಂಗ್ ಅದು ಓಡಾಡ್ತಿರ್ತಾಳೆ. ನಮ್ದು ಅನ್ನೋದೊಂದು ಬಂದ್ಮೇಲೆ ಅದು ಅಷ್ಟು ಫ್ರೀ ಆಗಿ ಹೋಗ್ಬಿಡ್ತೀವಿ. ಅಕ್ಕನೂ ಅಷ್ಟೇ, ಅಲ್ಲಿ ಶಿ ಈಸ್ ಅ ಸ್ವೀಟ್ ಆರ್ಟ್. ಮನೇಲಿ ಬಂದವರೆಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಎಷ್ಟು ನೀಟಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ. ಹೈದ್ರಾಬಾದ್ ಮನೆಗೆ ಕರೆದಿದ್ದಾರೆ, ಅಲ್ಲಿ ಹೋಗಿದ್ದೀವಿ, ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಹಾಸ್ಪಿಟಾಲಿಟಿನಲ್ಲಿ ಅವರು 100ಗೆ 200. ಹೌದು. ನಿಮ್ಗೆ ಎಲ್ಲೂ ನೀವು ಹೊರಗಡೆ ಅವರು ಅಂತ ಅನ್ಸೋದೇ ಇಲ್ಲ ಅವ್ರ ಹತ್ರ ಇದ್ದಾಗ. ಅವ್ರ ಮನೆಯವರೇ, ಯುವರ್ ಪಾರ್ಟ್ ಆಫ್ ಹಿಸ್ ಹೌಸ್, ಹಿಸ್ ಫ್ಯಾಮಿಲಿ, ಹಿಸ್ ಬ್ರದರ್ಹುಡ್ ಅನ್ನೋ ರೀತಿ ನೋಡ್ಕೊಂತಾರೆ. ವಿ ಆರ್ ಹ್ಯಾಪಿ ಟು ಹ್ಯಾವ್ ಹಿಮ್ ಇನ್ ಅವರ್ ಲೈಫ್. ಬ್ಲೆಸ್ಡ್ ಇನ್ ಫ್ಯಾಕ್ಟ್. ಇದ್ರೆ ಅವರಿಬ್ರು ತರ ಇರ್ಬೇಕು ನಾವು. ಫ್ಯಾಮಿಲಿ ಅಂದ್ರೆ ಆಕ್ಚುಲಿ ಗಂಡ ಹೆಂಡತಿ ಅಂದ್ರೆ ಅವರಿಬ್ರು ತರ ಇರ್ಬೇಕು. ದೇ ಸೆಟ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅಸ್. ನಾವು ಅವ್ರನ್ನ ನೋಡಿ ಲೈಫ್ನ ಹೇಗೆ ನಡೆಸಬೇಕು, ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅನ್ನೋದು ಅವರಿಂದ ತುಂಬಾ ಕಲ್ತಿದ್ವಿ. ಎಸ್ ಸರ್, ಈಗ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ ಫೈನಲ್ ಆಗಿ, ಇವಾಗ ರಿಲೀಸ್ಗೆ ಎರಡು ಸಿನಿಮಾ ಇದೆ. ಅದನ್ನ ಬಿಟ್ಟು ಇನ್ನು 3 ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನೀವು ಫೋನ್ ಮಾಡಿದಾಗ ಒಬ್ಬರು ಡೈರೆಕ್ಟರ್ ಹತ್ರ ಒಂದು ಸ್ಟೋರಿ ಮಾತಾಡ್ತಿದ್ವಿ. ಆ್ಯಂಡ್ ವಿ ಆರ್ ಆಲ್ಸೋ ಸ್ಟೆಪಿಂಗ್ ಇನ್ ಟು ಪ್ರೊಡಕ್ಷನ್. ಒಂದು ಪ್ರೊಡಕ್ಷನ್ ಓಪನ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ವಿತ್ ಅ ಮೂವಿ, ಒಂದು ಸಣ್ಣ ಬಜೆಟ್ನಲ್ಲಿ ಒಂದು ಹಾರರ್ ಮೂವಿ ಮಾಡ್ತಾ ಇದ್ವಿ. ಆ್ಯಂಡ್ ಸ್ಪೆಷಾಲಿಟಿ ಏನಂದರೆ ಆ ಮೂವಿಗೆ ವಿ ಆರ್ ಗೆಟಿಂಗ್ ಆಲ್, ಅಂದರೆ ಇವಾಗ AI ಇಸ್ ಇನ್ ದ ಟಾಪ್.
ಸೊ ಇರೋವಂಥ AI ಆ್ಯಂಡ್ ಆಲ್ಮೋಸ್ಟ್ ಹಾಲಿವುಡ್ ಟೆಕ್ನಿಷಿಯನ್ಸ್, ಅಂದರೆ ಟೆಕ್ನಿಷಿಯನ್ಸ್ ಅಂದರೆ ನಾಟ್ ಅಬೌಟ್ ಈ ನಮ್ಮ ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಫೀಲ್ಡ್ನಲ್ಲ, ಟೆಕ್ನಿಷಿಯನ್ಸ್ ಇನ್ ದ ಸೆನ್ಸ್ ಯುನೋ VFX ಮಾಡೋದಾಗಲಿ, ಆ ಒಂದು ಪ್ರಾಸ್ಥೆಟಿಕ್ ಮೇಕಪ್ ಎಲ್ಲ ಬರುತ್ತಲ್ಲ ಅದಕ್ಕೆ. ಆ್ಯಂಡ್ ದೇರ್ ಇಸ್ ಸರ್ಟನ್ ವೇ ಟು ಪುಟ್ ಅಪ್ ಹಾರರ್ ಮ್ಯೂಸಿಕ್. ಅಂದರೆ ಒಂದು ಸೈಲೆನ್ಸ್ನಲ್ಲೂ ಒಂದು ಮ್ಯೂಸಿಕ್ ಇರುತ್ತೆ, ಅದು ಇಟ್ ಇಸ್ ಸೈನ್ಸ್. ಇಟ್ ವಿಲ್ ಇನ್ಕ್ರೀಸ್ ದ ಪಾಲ್ಪಿಟೇಷನ್, ಹಾರ್ಟ್ ಪಾಲ್ಪಿಟೇಷನ್ ಇನ್ಕ್ರೀಸ್ ಮಾಡುತ್ತೆ, BP ರೈಸ್ ಮಾಡುತ್ತೆ. ಅದೆಲ್ಲ ಹಾಲಿವುಡ್ ಮೂವೀಸ್ನಲ್ಲಿ ಮಾಡ್ತಾರೆ. ಸೊ ಅಂಥ ಟೆಕ್ನಿಷಿಯನ್ಸು ಮೇಕಪ್ಗೆ ಆ್ಯಂಡ್ VFXಗೆ ಇಂಥವರೆಲ್ಲ ವಿ ಆರ್ ಹೈರಿಂಗ್ ಫ್ರಮ್ ಯುನೋ ಹಾಲಿವುಡ್ ಟೆಕ್ನಿಷಿಯನ್ಸ್. ಅಲ್ಲಿಂದ ಕರೆಸ್ತಾ ಇದ್ದೀವಿ ಹೊಸ ಹೆಜ್ಜೆ, ಹೊಸ ವರ್ಷಕ್ಕೆ. ಎಸ್, ಇನ್ ಕೊಲಾಬ್ರೇಷನ್ ವಿತ್ ನಮ್ಮ ಟೆಕ್ನಿಷಿಯನ್ಸು, ಸೊ ದಟ್ ಇಬ್ಬರಿಗೂ ಒಂದು ಮೈಂಡ್ ಸೆಟ್ ಬಂದಾಗ ವಿ ಕ್ಯಾನ್ ಆಲ್ಸೋ ಯುನೋ ವರ್ಕ್ ಆನ್ ದಟ್ ಲೆವೆಲ್. ಅದೊಂದು ಮಾಡ್ತಾ ಇದೀವಿ. ವರ್ಟಿಕಲ್ ಸೀರೀಸು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದಟ್ ವಿಲ್ ಬಿ ಶಿಲ್ ಬಿ ಟೇಕಿಂಗ್ ಕೇರ್ ಆಫ್ ದಟ್. ಸೊ ಒಂದಷ್ಟು ಹೊಸ ವೆಂಚರ್ಸ್ ಇದೆ, ಎಲ್ಲ ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಖಂಡಿತವಾಗ್ಲೂ 2026 ಅಲ್ಲಿ ಬಾರಿಸುವಂತ ಸಿಕ್ಸ್ಗಳೆಲ್ಲ ನಿಮ್ದೇ ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನಮಗೂ ಕೆಲಸ ಮಾಡುವಂತ ಭಾಗ್ಯ ಸಿಗಲಿ. 100%. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಗಿ ಇಂಟರ್ವ್ಯೂ ಕೊಟ್ಟರು, ಸಾಕಷ್ಟು ವಿಚಾರಗಳನ್ನ ಲೇಟೆಸ್ಟ್ ಆಗಿ ತಿಳಿಸಿದೀರಾ. ತುಂಬಾ ಖುಷಿ ಆಯ್ತು. ಯುಗಾದಿ ಹಬ್ಬಕ್ಕೆ ಅಂತ ಕರೆದೆ, ನಾರ್ಮಲ್ ಆಗಿ ಕರೆದೆ, ಯುಗಾದಿ ಹಬ್ಬ ಆಯ್ತು. ಅದ್ ನೋಡಿದ್ರೆ ಅದಾದ ನಂತರ ಹೊಸ್ತಡು ಕೂಡ ಆಯ್ತು. ಸೊ ಫೈನಲಿ ನಮ್ಮ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಇಬ್ರು? ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಆ್ಯಂಡ್ ಆಲ್ಸೋ ಸಿ, ಈ ನೆಗೆಟಿವ್ ಕಮೆಂಟ್ಸು, ಜಡ್ಜ್ಮೆಂಟ್ಸು ಪ್ರತಿಯೊಬ್ಬರಿಗೂ ಮಾಡ್ತಿರ್ತಾರೆ. ಬಟ್ ಪುಟ್ ಯುವರ್ ಸೆಲ್ಫ್ ಇನ್ ದಟ್ ಪ್ಲೇಸ್. ಇದು ರಿಕ್ವೈರ್ಮೆಂಟ್ ಇದೆಯಾ? ಒಬ್ಬರನ್ನ ಕೆಳಗಾಕಿ ಮಾತಾಡೋ ರಿಕ್ವೈರ್ಮೆಂಟ್ ಇದೆಯಾ? ಅಥವಾ ನಾವು ಏನೋ ಒಂದು ಹೆಸರು ಮಾಡಬೇಕು ಅಥವಾ ಒಂದು ಲೈಮ್ ಲೈಟ್ನಲ್ಲಿ ಇರಬೇಕು ಅಂತ ಇನ್ನೊಬ್ಬರನ್ನ ಕೀಳಾಗಿ ತೋರಿಸೋದು ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಗತ್ಯ ಇದೆಯಾ ಅನ್ನೋದು ಈ ಯುಗಾದಿ ಯೋಚನೆ ಮಾಡಿ. ಅದಾದ್ಮೇಲೆ ಬೇವು ಬೆಲ್ಲ ತಿನ್ನಿ, ಅದಾದ್ಮೇಲೆ ಒಳ್ಳೇದು ಮಾತಾಡಿ. ಸ್ಮಾಲ್ ಕ್ವಶನ್ ಇದೆ ಮೇಡಮ್ ನಿಮ್ಗೆ. ಹಾ, ಹೇಳಿ ಸರ್. ಸರ್ ಆಗ್ಲೇ ಹೇಳಿದ್ರು ಒಂದು ವಿಚಾರಗಳನ್ನ ತಪ್ಪು ಮಾಡಿದೀವಿ, ಅದೆಲ್ಲ ಆಗಿದೆ ಅಂತ. ಸೊ ಅವ್ರ ಬೇಕು ಅಂತ ಮಾಡಿದ್ದಲ್ಲ, ಸೊ ಲಾಂಗ್ ಹಿಡ್ಕೊಂಡು ಹೋಗಿದ್ದು. ಓಕೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವರ ಇಷ್ಟೊಂದು ಪ್ರೀತಿಯನ್ನ ಮಾಡುವಂತಹ ಹೆಂಡತಿಯಾಗಿ ನಿಮಗೆ ಆಗಿರ್ಬೋದು, ನಿಮ್ಮ ಮಗನ್ಗಾಗಿರ್ಬೋದು, ಸಮಾಧಾನ ಮಾಡುವಂತದ್ದಾಗಿರ್ಬೋದು, ಅದನ್ನ ಬರೆಸುವಂತ ಶಕ್ತಿ ಆಗಿರ್ಬೋದು, ಹೆಂಗಿತ್ತು ಆ ಒಂದು ಟೈಮಲ್ಲಿ? ಅದೇ ಜೊತೆಗೆ ನೆಗೆಟಿವ್ ಕಮೆಂಟ್ಸ್ ಅಂತ ನೋಡಿದಾಗ, ಯಾಕಂತಂದ್ರೆ ಅವರ ಮನಸ್ಸು ಏನು ಅಂತ ನಿಮ್ಗೆ ಗೊತ್ತಿದೆ. ಹೌದು. ಅವರನ್ನ ನೆಗೆಟಿವ್ ಕಮೆಂಟ್ಸ್ ಅಲ್ಲಿ ಬೇಕು ಅಂತ ಹಾಕ್ದ ಅಂತವ್ರಿಗೆ ಕೆಲಸ ಕಾರ್ಯ ಇರಲ್ಲ, ಅವ್ರಿಗೆ ಸಿಕ್ಕಿದೆ ಫ್ರೀ ಇಂಟರ್ನೆಟ್ ಅಂತ ಅಂದಾಗ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ? ನನಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ಅವ್ರು ಏನು ತಪ್ಪು ಮಾಡಿಲ್ಲ ಅಲ್ಲಿ, ನನಗೆ ಗೊತ್ತದು. ಸೊ ಹಾಗಾಗಿ ಏಕೆಂದರೆ ಅವರು ಇವಾಗ ನೀವೇ ನೋಡಿದ್ರಿ, ಅವ್ರು ಆಚೆ ಬಂದ್ರೂ ಅಷ್ಟೇ, ಅವ್ರ ಒಳಗಡೆ ಇದ್ದಾಗಲೂ ಅಷ್ಟೇ, ಎಲ್ಲೋ 10ರಲ್ಲಿ ಒಂದೇನೋ ಕಮೆಂಟ್ ಕೆಟ್ಟದಾಗಿರ್ಬೋದು, ಎಲ್ಲರೂ ಚೆನ್ನಾಗೇ ಕಮೆಂಟ್ ಮಾಡಿದ್ದಾರೆ. ಅದು ಸಮಾಧಾನ ಆಯಿತು ನನಗೆ. ಏಕೆಂದರೆ ನಾನು ನಂಬಿರೋ ದೇವರು ಕೈ ಬಿಡೋದಿಲ್ಲ ನನಗೆ. ಸೊ ಹಾಗಾಗಿ ಅವ್ರದ್ದು ಕೈ ಬಿಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದೇ ಧೈರ್ಯದ ಮೇಲೆ ಇದ್ದೆ ನಾನು. ಮತ್ತು ನನ್ನ ತಂದೆ ತಾಯಿ ಇರ್ಬೋದು, ಅಕ್ಕಂದಿರಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದು ಸಮಾಧಾನ ಆಯಿತು. ನನಗೆ ಗೊತ್ತಿದೆಯಲ್ಲ, ಅವರು ನೀಟಾಗೆ ಬರ್ತಾರೆ. ಓಕೆ, ಅದೇನೋ ಕೆಟ್ಟಗಳಿಗೆ ಆಗಿದೆ, ಒಳ್ಳೇದಾಗಿ ಬರ್ತಾರೆ ಅನ್ನೋದು ನಂಬಿಕೆ ಇತ್ತು, ಬಂದರು. ಮಗನ್ ಯಾವ ರೀತಿ ಸಮಾಧಾನ ಪಡಿಸಿದ್ರೆ? ಯಾಕಂತಂದ್ರೆ ಇಲ್ಲ, ಹೇಳ್ದೆ ಅವನಿಗೆ, ಮಗನೇ ಈ ಥರ ಆಗಿದೆ, ಏನು ತಲೆ ಕೆಡ್ಸ್ಕೊಬೇಡ, ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೊಬೇಡ, ನಿನಗೆ ಗೊತ್ತು ನಿಮ್ಮಪ್ಪ ಏನು ಅಂತ. ಸೊ ಆರಾಮಾಗಿರು, ತಲೆ ಕೆಡ್ಸ್ಕೊಬೇಡ ಅಂತ ಅವನಿಗೆ ಸಮಾಧಾನ ಹೇಳಿ ಸುಮ್ಮನಾದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಟೈಮ್ನಲ್ಲಿ ನನಗೂ ಹೇಳಿರಲಿಲ್ಲ, ಸುದೀಪ್ ಸರು ಅವರು ಲಾಯರ್ಸು ಎಲ್ಲ ಕಾಲ್ ಮಾಡಿ ತುಂಬ ಧೈರ್ಯ ಕೊಟ್ಟರು, ತುಂಬ ಸಪೋರ್ಟ್ ಮಾಡಿದ್ರು. ಹೌದು. ಸೊ ಹಾಗಾಗಿ ಶಿ ವಾಸ್ ವೆರಿ ಸ್ಟ್ರಾಂಗ್. ಅಂದರೆ ನಾನು ಅದು ಹೇಳಬೇಕೋ ಬೇಡವೋ ಅಂದ್ಕೊಂಡು ನಾನು ಹೇಳಲಿಲ್ಲ ಅಷ್ಟೇ. ಯಾಕೆಂದರೆ ಈಸ್ ಪರ್ಟಿಕ್ಯುಲರ್ಲಿ ಟೋಲ್ಡ್ ಆ ವಿಷಯ ನನಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಇಲ್ಲಾಂದರೆ ಯಾರೋ ಒಬ್ರು ಇದ್ದಾರೆ ಅಂತ ತಪ್ಪುಗಳು ಮಾಡ್ತಾನೆ ಇರ್ತಾನೆ ಇವನು ಅಂತ ಅಂದ್ಬಿಟ್ಟು. ಸೊ ಅದನ್ನು ಇವಳು ಹೇಳಿರಲಿಲ್ಲ ನನಗೆ. ದೆನ್ ಐ ಗಾಟ್ ಟು ನೋ. ನನ್ನ ಮಗ ಮತ್ತು ನಮ್ಮ ರಿಲೇಟಿವ್ಸಿಂದ ಎಲ್ಲ ಬಂತು, ಈ ಥರ ಅವ್ರ ಲಾಯರ್ಸ್ ಬಂದಿದ್ದಾರೆ, ಅವರ ಇದು ಬಂದಿದ್ದಾರೆ ಅಂತಂದಾಗ ಹೇಗೆ ಏನು ಅಂದಾಗ ಐ ಗಾಟ್ ಟು ನೋ. ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರು, ನನ್ನ ಹೆಸರು ಎಲ್ಲೂ ಹೇಳಿಬಿಡ್ರಿ, ಡೋಂಟ್ ಟೆಲ್ ಹಿಮ್ ಆಲ್ಸೋ ದಟ್ ಯುನೋ ನಾನು ಕಳಿಸಿದ್ದೀನಿ ಅಂತ ಅಂದ್ಬಿಟ್ಟು ಅನ್ನೋ ರೀತಿನಲ್ಲಿ ಸಪೋರ್ಟ್ ಮಾಡಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೌದು.
ಸಾರಿ, ನಾನು ಹೇಳ್ಬೇಕೋ ಬೇಡವಾ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ ಅಷ್ಟೇ. ಎಸ್, ಕನ್ನಡಿಗರಿಗೆ ನೀವೇನ್ ಹೇಳ್ತೀರಾ? ಹೊಸ ವೆಂಚರ್ಗೆ ನೀವು ಹೊಡತಿ ಆಗ್ತಾ ಇದ್ರ? ಏನಿಲ್ಲ, ನಮ್ಮ ಪ್ರೊಡಕ್ಷನ್ಗೆ ಏನಂತಾರೆ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಬ್ಬ ಜೋಡಿ ಮೇಡ್ ಫಾರ್ ಈಚ್ ಅದರ್ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಕಷ್ಟ ಬಂದಾಗ ಹೆಂಗ್ ಕೈ ಹಿಡಿಬೇಕು, ಸುಖ ಬಂದಾಗ ಯಾವ ರೀತಿ ದಾರಿ ತಪ್ಪಬಾರ್ದು, ಒಂದಷ್ಟು ವಿಚಾರಗಳನ್ನ ಮಿಕ್ಸ್ಡ್ ಮಸಾಲ. ಒಂದ್ ಕಡೆ ಹಬ್ಬದೂಟನೂ ಆಯ್ತು, ಇನ್ನೊಂದ್ ಕಡೆ ಬಾಡೂಟನೂ ಆಯ್ತು. ಯಾವಾಗ್ಲೂ ಇದೇ ತರ 100 ಕಾಲು ಖುಷಿಯಾಗಿರಿ, ಒಳ್ಳೇದಾಗ್ಲಿ. ನಿಮ್ಮ Thank you, ಹೊಸ sir. ವೆಂಚರ್ಗೂ ಕೂಡ Thank you. ಎಲ್ಲರ ಕಡೆಯಿಂದನೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಬೇಗ ಮದುವೆ ಆಗ್ಲಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಡತಿ ಸಿಗ್ಲಿ, ಇದು ಓಕೆ. ಖುಷಿಯಾಗಿರಿ, ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿರ್ಬೇಕು ಸರ್. ಲೈಫ್ ನಲ್ಲಿ ಇನ್ನೇನಿದೆ ಅಷ್ಟೇ. ಮದುವೆ ಆದ್ಮೇಲೆ ಅಷ್ಟೇ. ಅಷ್ಟೇ, ಏನಂತ್ಯಾ? ಹೌದು, ಥ್ಯಾಂಕ್ ಯು ಸೋ ಮಚ್. ನೀನ್ ಹೇಳಿದೆ ಸರಿ. ಎಸ್, ಇದಾಗಿತ್ತು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತಮ್ಮ 17 ವರ್ಷಗಳ ದಾಂಪತ್ಯದ ಜೀವನದ ರಹಸ್ಯಗಳನ್ನ ಬಿಚ್ಚಿಟ್ಟಿರುವಂತಹ ವಿನಯಗೌಡ ಹಾಗೇನೆ ಅವರ ಮಡದಿ ಅಕ್ಷತಾ ಅವರ ಮಾತು. ಈ ಒಂದು ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಬೇವು ಕಡಿಮೆಯಾಗಿ ಬೆಲ್ಲವನ್ನ ಅಂದ್ರೆ ಸಿಹಿ ಜಾಸ್ತಿ ಕೊಡ್ಲಿ. ಸೊ ಅವರ ಮಾತುಗಳನ್ನು ಕೂಡ ಕೇಳಿದರ, ಸಾಕಷ್ಟು ವಿಚಾರಗಳನ್ನ ಕಲಿಯುವಂತದ್ದಿತ್ತು. ಇದಾಗಿತ್ತು ಇವತ್ತಿನ ಹಬ್ಬದ ಸಂದರ್ಭದಲ್ಲಿ ಒಂದಿಷ್ಟು ಆ ಹಬ್ಬದ ಫನ್ ಜೊತೆಗೆ ಅವರ ಒಂದು ಜೀವನದಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳ ಬಗ್ಗೆ ಮಾಹಿತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.